ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಂಗಳಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ. ಓಂ ಶ್ರೀ ಕಂಚಿ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಹಾಗೆ ಕಂಚಿ ಕಾಮಕೋಟಿ ಮೂಲಾಂನಾಯ ಸರ್ವಜ್ಞ ಪೀಠವನ್ನು ಸ್ಥಾಪಿಸಿದ ಶ್ರೀ ಆದಿಶಂಕರಾಚಾರ್ಯರ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಕಂಚಿ ಕಾಮಕೋಟಿ ಪೀಠದ 69ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಪ್ರಸ್ತುತ ಪೀಠಾಧಿಪತಿಯಾಗಿರುವಂತಹ ಕಾಂಚಿ ಕಾಮಕೋಟಿ ಪೀಠಾಧಿಪತಿಯಾಗಿರುವಂತಹ 70ನೇ ಪೀಠಾಧಿಪತಿಯಾಗಿರುವಂತಹ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ 71ನೇ ಪೀಠಾಧಿಪತಿಯ ಆಗುವಂತಹ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಬಹಳ ದಿನ ಆಯಿತು ವಿಡಿಯೋ ಮಾಡಿದೆ. ನಾವು ತುಂಬ ಗ್ಯಾಪ್ ಆಯಿತು. ಆಲ್ಮೋಸ್ಟ್ ಮೋರ್ ದೆನ್ 3 to 4 months ಆಯಿತು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ನಾವು ಕ್ಷಮೆ ಕೋರ್ತೇವೆ. ಸೊ ಇವತ್ತಿನ ದಿನ ನಾವೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ವಿಡಿಯೋದ ಸ್ವಲ್ಪ ಸಮರೈಸ್ ಮಾಡ್ತೀನಿ. ಬಿಕಾಸ್ ತುಂಬ ಕನೆಕ್ಟಿವಿಟಿ ಇಲ್ದಿರೋ ಥರ ಆಗಿಬಿಡುತ್ತೆ. ಹಿಂದಿನ ವಿಡಿಯೋ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ರೆಫರ್ ದ ಹಿಂದಿನ ವಿಡಿಯೋನ ರೆಫರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದರ ಹಿಂದಿನ ವಿಡಿಯೋಲಿ ಏನು ಹೇಳಿದೆ ಅಂದ್ಬಿಟ್ಟು ಒಂದು ಸಣ್ಣಕ್ಕೆ ಒಂದು ಸಮರೈಸ್ ಮಾಡಿಬಿಟ್ಟು ದೆನ್ ವಿಲ್ ಗೋ ಟು ದ ನ್ಯೂ ಟಾಪಿಕ್. ಸೊ ನಾನು ನಿಮಗೆಲ್ಲ ಹಿಂದಿನ ವಿಡಿಯೋಲಿ ನಮ್ಮ ಎಕ್ಸ್ಪೀರಿಯನ್ಸಸ್, ಪೆರಿಯವ ಜೊತೆ ಆಗಿರೋ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಿದ್ದೆ. ಅದರಲ್ಲಿ ಮುಖ್ಯವಾಗಿ ಏನು ಹೇಳಿದ್ದೆ ಅಂದರೆ, ನಾನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋವಾಗ ನಮ್ಮ ಕೊಲೀಗ್ ಏನು ನನಗೆ ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಿದ್ದೆ, ಒಂದು ತಿಂಡಿಗಳು ತಂದು ಕೊಡ್ತಾ ಆ ತಿಂಡಿಗಳು ತಿಂದು ನನಗೆ ಹೇಗೆ ಒಬ್ಬ ವಾಮಾಚಾರ ಮಾಡ್ತಿರೋ ಒಬ್ಬ ನಮ್ಗೆ ಹಿಪ್ನಟೈಸ್ ಮಾಡ್ಕೊಂಡ ನನ್ನ. ಸೊ ಅದರಿಂದ ಏನೇನು ಉಪದ್ರವಗಳನ್ನ ಕ್ರಿಯೇಟ್ ಮಾಡ್ದವನು. ನಮ್ಮ ಮನೇಲಿ ಹೇಗೆ ಭೂತ ಪ್ರೇತಗಳೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು, ವಿಷ್ಣು ಮೇಲೆ ಸ್ಕೂಲಲ್ಲಿ ಹೇಗೆ ಅಟ್ಯಾಕ್ ಆಗಿತ್ತು. ಸೊ ಈ ವಿಷಯಗಳನ್ನೆಲ್ಲ ಹೇಳ್ಕೊಂಬಂದಿದ್ದೆ ನಾನು ನಿಮಗೆ. ಸೊ ನಾವು ಪ್ರತ್ಯಂಗಿರ ದೇವಿ ಪೂಜೆ ಮಾಡಿಸಿದ್ವಿ. ಸೊ ಆಗ್ಲಿಂದ ನಮ್ಮ ಮನೆಯಲ್ಲಿ ಭೂತ ಪ್ರೇತಗಳ ಒಂದು ಸಂಚಾರ ಎಲ್ಲ ಸ್ಟಾಪ್ ಆಯಿತು. ಸೊ ಭಾಪಟ್ರು ಅನ್ನೋರ ಬಗ್ಗೆ ಹೇಳಿದ್ದೆ ನಮಗೆ. ಈಸ್ ನಾಟ್ ಜಸ್ಟ್ ಆನ್ ಅಸ್ಟ್ರಾಲಜರ್. ಅವರು ದೇವಿ ಆರಾಧಕರು. ಅವ್ರಿಗೆ ಪೂರ್ವ ಜನ್ಮದಿಂದನೂ ಅವ್ರಿಗೆ ಯಾವುದೊಂದು ಒಂದು ಇದು ಬಂದಿದೆ ಅವ್ರಿಗೆ. ಸೊ ಅವ್ರು ನಮ್ಮ ಮನೇಲಿ ಬಂದು ಪ್ರತ್ಯಂಗಿರ ದೇವಿ ಪೂಜೆ ಮಾಡಿದ್ಮೇಲೆ ನಮ್ಮ ಮನೇಲಿ ಹೇಗೆ ಆ ಭೂತ ಪ್ರೇತಗಳೆಲ್ಲ ಕಾಣಿಸ್ಕೊಳ್ತಿತ್ತು ಅದೆಲ್ಲ ನೆಕ್ಸ್ಟ್ ಜನ ಹೆಂಗೆ ಸ್ಟಾಪ್ ಆಯಿತು. ಸೊ ಅಷ್ಟಾದ್ಮೇಲೇನೂ ಮನೆಯಲ್ಲೇನೋ ಕಾಣಿಸ್ಕೊಳ್ಳೋಕೆ ಸ್ಟಾಪ್ ಆಯಿತು. ಬಟ್ ಸ್ಟಿಲ್ ಅದರದ್ದೊಂದು ಉಪದ್ರವ ಇನ್ನೂ ಇತ್ತು. ಯಾಕಂದರೆ ವಾಮಾಚಾರ ಮಾಡಿದವನು ತುಂಬ ಸ್ಟ್ರಾಂಗ್ ಆಗಿದ್ದ. ಸೊ ಅದರಿಂದ ಇನ್ನೂ ಉಪದ್ರವ ತುಂಬಾ ಇತ್ತು ನಮ್ಮ ಮನೇಲಿ. ಸೊ ಹಾಗಾಗಿ ನಾವು ಮತ್ತೆ ಬಾಪಟ್ರ ಹತ್ರ ಹೋದಾಗ ಅವ್ರಿಗೆ ಇನ್ನೊಂದು ಪರಿಹಾರ ಮಾಡಿಕೊಟ್ರು. ನಾನು ನಿಮಗೆಲ್ಲ ಹೇಳಿದ್ದೆ, ಒಂದು ವುಡನ್ ಬಾಕ್ಸಲ್ಲಿ ಅಸ್ಟ್ರಾಲಜರ್ ಫೋಟೋ ಹಾಕಿ ಅದನ್ನು ಲಾಕ್ ಮಾಡಿ ಅದರಲ್ಲೊಂದು ಬಿಳಿ ಬಟ್ಟೆಯಲ್ಲೆಲ್ಲ ಸುತ್ತಿ ಅವರೇನೋ ಒಂದು ಯಂತ್ರಗಳೆಲ್ಲ ಅದ್ರ ಮೇಲೆಲ್ಲ ಬಿಡಿಸಿ ಅದನ್ನೆಲ್ಲ ಒಂದು ಬೆಂಗಳೂರಿನ ಹೊರವಲಯ ಗೌರಿಬಿದನೂರು ಹತ್ರ ಒಂದು ಬೆಟ್ಟ ಇದೆ, ಗುಹೆ ಇದೆ. ಸೊ ಆ ದೇವಸ್ಥಾನ ಇದೆ ಗುಹೆಯಲ್ಲಿ. ಅದ್ರ ಹಿಂಭಾಗದಲ್ಲಿ ಆ ಬಾಕ್ಸ್ನ ಇಟ್ಟು ಬಂದ್ವಿ. ಸೊ ಆ ಈಶ್ವರ ಏನು ಮಾಡ್ತಾನೆ ಅವಾಗ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮಾಡಿದ್ರೂ ಸಹ ನಮಗೆ ಆ ಉಪದ್ರವ ಅನ್ನೋದು ಕಡಿಮೆ ಆಗಲಿಲ್ಲ. ಸೊ ನನಗೆ ಹೇಗೆ ನನ್ನ ರಿಲೇಟಿವ್ ಮನೆಗೆ ಹೋದಾಗ ನನ್ನ ಮೇಲೆ ಹೇಗೆ ಭೂತ ಬಂದಿತ್ತು, ನನ್ನ ದೇಹದಿಂದ ಹೇಗೆ ಅದು ಭೂತ ಹೊರಗಡೆ ಹೋಯಿತು ಅನ್ನೋದು ನನಗೆ ಕಾಣ್ತಿತ್ತು. ಅದೇ ಥರ ಸೇಮ್ ಎಕ್ಸ್ಪೀರಿಯೆನ್ಸು ಬಾಪಟ್ರಿಗೆ. ಅವರು ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜಪಗಳು ಮಾಡಿರೋವಂಥ ವ್ಯಕ್ತಿಯವರು. ಅವ್ರಿಗೆ ಪ್ರತ್ಯಂಗಿರ ದೇವಿನೇ ಸಿದ್ಧಿಯಾಗಿರೋದು. ಪ್ರತಿನಿತ್ಯ ಅವ್ರ ಮೇಲೆ ಪ್ರತ್ಯಂಗಿರ ದೇವಿ ಹೋಮ ಮಾಡ್ತಿರೋರು. ಸೊ ಅಂಥವ್ರಿಗೂ ಸಹ ಹೇಗೆ ವಾಮಾಚಾರ ಮಾಡೋನು, ನಮ್ಗೆ ವಾಮಾಚಾರ ಮಾಡ್ತಿರೋನು
ಅವ್ರಿಗೂ ಹೇಗೆ ಉಪದ್ರವ ಕೊಡ್ತಿದ್ದ, ಸೊ ಅವ್ರಿಗೂ ಹೆಂಗೆ ಭೂತ ಪ್ರೇತಗಳು ಹೆಂಗೆ ಕಾಡ್ತಿತ್ತು ಅವ್ರನ್ನೂ ಅನ್ನೋ ವಿಷಯಗಳೆಲ್ಲ ನಾನು ನಿಮ್ಗೆ ಹಳೆ ವಿಡಿಯೋಲಿ ಪ್ರೀವಿಯಸ್ ವಿಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ, ಹೌದಾ? ಸೊ ಲೆಟ್ ಮಿ ಸ್ಟಾರ್ಟ್ ದ ನ್ಯೂ ಲೆಟ್ ಮಿ ಕಂಟಿನ್ಯೂ ದ ಸೇಮ್ ಥಿಂಗ್ ನಾವು. ಸೊ ಏನಾಯ್ತಪ್ಪ ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ವಿಷ್ಣುಗೆ ಸ್ಕೂಲಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಪ್ರೇಯರ್ ಮಾಡ್ತಿರೋ ಅವೈತ ತಲೆ ಸುತ್ತ ಬಿದ್ದಿದ್ದ. ಅವ್ನಿಗೆ ಯಾರಿಗೂ ಕಾಣಲ್ಲ, ವಿಷ್ಣುಗೆ ಮಾತ್ರ ಕಾಣ್ತಿರೋದು. ಐರನ್ ರಾಡ್ ತೊಗೊಂಡು ವಿಷ್ಣು ತಲೆ ಮೇಲೆ ಹೊಡೆದು ವಿಷ್ಣು ತಲೆ ಸುತ್ತ ಬಿದ್ದು ಸ್ಕೂಲಿಂದ ಕಾಲ್ ಬಂದು ನಾವು ಒಂದು ವಿಷ್ಣು ಕರ್ಕೊಂಬಂದ್ವಿ. ಸೊ ಅಷ್ಟಾದಮೇಲೆ ಏನಾಯಿತು, ಮನೆಗೆ ಕರ್ಕೊಂಬಂದ್ವಿ. ಪೆರಿಯವ ಅವಾಗಿನ್ನೂ ಮಾತಾಡೋಕ್ಕೆ ಶುರು ಮಾಡಿದ್ರು, ಸ್ವಲ್ಪ ಪೆರಿಯವ ಅವಾಗ ಕಾಣಿಸ್ಕೊಳ್ಳೋದು, ಮಾತಾಡೋದು ಶುರು ಮಾಡಿದ್ರು ವಿಷ್ಣು ಹತ್ರ. ಸೊ ಅವಾಗೇನಾಯಿತು, ನಾನು ವಿಷ್ಣು ಒಂದಿನ ಬೆಳಗಿನ ಜಾವ 4 ಗಂಟೆಯಲ್ಲಿ ಮಲಗಿರೋವಾಗ ಪೆರಿಯವ ಬಂದು ಏನು ಮಾಡಿದರೆ, ವಿಷ್ಣು ಮಲಗಿರೋವಾಗ ಏನಾಗಿದೆ, ವಿಷ್ಣು ನಾವು 4 ಗಂಟೆ ಆಲ್ಮೋಸ್ಟ್ 3:30 4 o'clock ಅರ್ಲಿ ಮಾರ್ನಿಂಗಲ್ಲಿ, ಅವನಿಗೆ ಗೊತ್ತಿಲ್ಲ. ಅವನು ಬಾಪಟ್ರು ಬಂದು, ಬಾಪಟ್ರು ಏನಿದ್ದಾರೆ ಅವ್ರ ಅಸ್ಟ್ರಾಲಜರ್ ಅವರು ಬಂದು ವಿಷ್ಣುನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ವೇರ್ ದೇ ಡು ದ ಪ್ಲೇಸ್ ವೇರ್ ದೇ ಡು ಪ್ರತ್ಯಂಗಿರ ಹೋಮ ಎಲ್ಲ ಮಾಡ್ತಾರಲ್ಲ ಅವ್ರನ್ನ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ್ಮೇಲೆ ಏನಾಗಿದೆ, ಅಲ್ಲಿ ಹೋದ ತಕ್ಷಣ ಇವನು ಯಾವಾಗ ನಾನು ನಿಮ್ಗೆ ಹೇಳಿದ ಪ್ರೀವಿಯಸ್ ವಿಡಿಯೋಲಿ ಅವನಿಗೆ ಪ್ರತ್ಯಂಗಿರ ದೇವಿ ಬೀಜ ಮಂತ್ರ ಕೊಟ್ಟಿದ್ರು. ಆ ಬೀಜ ಮಂತ್ರ ಜಪ ಮಾಡೋಕೆ ಹೇಳಿದ್ರು. ಜಪ ಮಾಡೋಕೆ ಕುತ್ಕೊಳ್ಳೋದಾಗೆಲ್ಲ ಪ್ರತ್ಯಂಗಿರ ದೇವಿ ಪ್ರತ್ಯಕ್ಷ ಆಗ್ತಿದ್ಲು, ಅವನಿಗೆ ಕಾಣಿಸ್ತಿದ್ಲು ದೇವಿ. ಅವ್ನು ಹೆದರ್ಕೊಳ್ತಿದ್ದ. ಆಮೇಲೆ ಸೌಮ್ಯವಾಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ಲು ಅಂತೆಲ್ಲ ಹೇಳಿದೆ. ಸೊ ಅಲ್ಲಿ ಅವ್ರ ಮನೆಗೆ ಹೋದಾಗ ಅಲ್ಲಿ ಇವನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪ್ರತ್ಯಂಗಿರ ದೇವಿ ಕಾಣಿಸ್ಕೊಂಡಿದ್ದಾಳೆ. ಕಾಣಿಸ್ಕೊಂಡ್ಬಿಟ್ಟು ಏನು ಮಾಡಿದಾಳೆ, ಅವಳು ಬಾಯಲ್ಲಿ ಯಾವಾಗಲೂ ಅಗ್ನಿ ಉಗುಳ್ತಾ ಇರ್ತಾಳೆ. ಸೊ ಅಗ್ನಿ ಉಗುಳ್ಕೊಂಡೆ ಅವಳು ಒಂದು ಹೋಮಕುಂಡಕ್ಕೆ ಬೆಂಕಿ ಹಾಕಿ ಹೋಮಕುಂಡನ ಬೆಂಕಿ ಹಾಕ್ತಾಳೆ. ಸೊ ಅದು ಹಾಕಿದ್ಮೇಲೆ ಏನು ಮಾಡ್ತಾನೆ, ವಿಷ್ಣುನ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ. ಸೊ ಅದೇ ಟೈಮ್ಗೆ ಏನಾಗುತ್ತೆ, ಇದು ಪ್ರತ್ಯಂಗಿರ ದೇವಿ ಏನು ಮಾಡ್ತಾಳೆ, ಒಂದು ಸಣ್ಣ ಮಾರ್ಬಲ್ ಸೈಜಲ್ಲಿ ಇರುವಂಥ ಒಂದು ಎಲೆಕ್ಟ್ರಿಕ್ ಪವರ್, ಅದು ಆ್ಯಕ್ಚುಲಿ ಅವಳ ಒಂದು ಶಕ್ತಿನೇ ವಿಷ್ಣು ಬಾಯಿ ತೆಗಿ ಅಂತ ಹೇಳಿ ವಿಷ್ಣುಗೆ ಈ ಥರ ಬಾಯಲ್ಲಿ ಹಿಂಗೆ ಹಾಕ್ತಾಳೆ. ಸೊ ವಿಷ್ಣುಗೆ ಆ ಶಕ್ತಿ ಅನ್ನೋದು ಏನಾಗಿತ್ತು, ಅವಳ ಒಂದು ಶಕ್ತಿ ಅವಳರಿರೋ ಒಂದು ಶಕ್ತಿ ಎಲ್ಲ ಇವನಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಥರ ಒಂದು ಕ್ರಿಯೆ ನಡೆಯುತ್ತಲ್ಲಿ. ಸೊ ಅದಷ್ಟೆಲ್ಲ ಆದಮೇಲೆ ಏನು ಮಾಡ್ತಾರೆ, ಆ ಶತ್ರು ಯಾರು ಇವನ್ನ ಹೊಡೆದಿದ್ನಲ್ಲ ಆ ಸ್ಕೂಲಲ್ಲಿ, ಅದು ಯಾವುದು ಮಾಡಿದ್ರಲ್ಲ ಅದನ್ನು, ಆ ವ್ಯಕ್ತಿನ ಕರೆಸ್ತಾರೆ. ಅಲ್ಲಿಗೆ ಕರೆಸ್ಕೊಂಡು ಅವನಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಏನು ಮಾಡ್ತಾರೆ, ವಿಷ್ಣು ನೀನೇ ಇವನ್ನ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ವಿಷ್ಣು ಅವನ ಜೊತೆ ಇದು ಮಾಡಿ ಸಂಹಾರ ಮಾಡ್ತಾನೆ. ಅದೇ ಟೈಮ್ಗೆ ಚಂದ್ರಮೌಳೀಶ್ವರನು ಪ್ರತ್ಯಕ್ಷ ಆಗ್ತಾನೆ. ನಮ್ಮ ವಿಷ್ಣುಗೆ ಅವಾಗ ಇವನು ಚಂದ್ರಮೌಳೀಶ್ವರ ಅಂತ ಗೊತ್ತಿರಲಿಲ್ಲ. ಯಾರೋ ಈಶ್ವರನ್ ಥರ ಇದಾನಮ್ಮ, ಇವನು ಚಂದ್ರಮೌಳೀಶ್ವರನೇ ಅಂತ ಗೊತ್ತಿರಲಿಲ್ಲ, ಈಶ್ವರನೇ. ಸೊ ಈಶ್ವರನು ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಸೊ ಪ್ರತ್ಯಕ್ಷ ಆಗಿ ಆ ಒಂದು ಶತ್ರು ಯಾರು ಇವನ್ನ ಅಟ್ಯಾಕ್ ಮಾಡಿದ್ರಲ್ಲ ವಿಷ್ಣು ಮೇಲೆ, ಅವನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಹಿ ವಿಲ್ ಕಂಪ್ಲೀಟ್ಲಿ ಡಿಸಾಲ್ವ್, ಅಂದರೆ ಅವನ್ನೆಲ್ಲ ಕರಗಿ ಅವನ ದೇಹದಲ್ಲಿರೋ ಒಂದು ರಕ್ತ ಕೆಂಪಿಗಿರಲ್ಲ, ಬ್ಲೂ ಕಲರ್ ಇರುತ್ತೆ, ಅದೆಲ್ಲ ಡಿಸಾಲ್ವ್ ಆಗಿ ಎಲ್ಲ ಭೂಮಿ ಮೇಲೆ ನೆಲದ ಮೇಲೆಲ್ಲ ಈ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದರೆ ಅವನ್ನ ಸಂಹಾರ ಆಯಿತು ಅಂತ. ಸೊ ಅದೊಂದು ಸಣ್ಣ ಯುದ್ಧನೇ ಅಂತ ಹೇಳ್ಬೋದು. ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಥರ ಆಗುತ್ತೆ. ಆಮೇಲೆ ಸಂಹಾರ ಆಗುತ್ತೆ, ಆ ಶತ್ರುವಿನ ಸಂಹಾರ ಆಗುತ್ತೆ. ಆಮೇಲೆ ವಿಷ್ಣು ನಾರ್ಮಲಿ ಅವಳು ಕರ್ಕೊಂಬಂದು ಪ್ರತ್ಯಂಗಿರ ದೇವಿ ಕರ್ಕೊಂಬಂದು ವಿಷ್ಣುನ ನಮ್ಮ ಮನೇಲಿ ಬಿಟ್ಟು ಹೋಗ್ತಾಳೆ. ಸೊ ಹಿಲ್ ಬಿ ಅಸ್ಲೀಪ್ ಆ್ಯಂಡ್ ಮಾರ್ನಿಂಗ್ ಆ್ಯಸ್ ಸೂನ್ ಆಸ್ ಹಿ woke up he told me, ಅಮ್ಮ ಹಿಂಗೆಲ್ಲ ಆಯ್ತಮ್ಮ ನನಗೆ ಅಂತೆಲ್ಲ ಆಯಿತು. ಸೊ ನಮಗೆ ಏನಿದು ಈ ಥರ ಆಗ್ತಿದೆಯಲ್ಲ ಅಂತ ಓಕೆ ಅಂತ. ಆಮೇಲೆ ನಾವು ನೆಕ್ಸ್ಟ್ ಟೈಮ್ ಬಾಪಟ್ರಿಗೆ ಕೇಳಿದ್ವಿ, ಯಾಕೆ ಈ ಥರ ಆಯ್ತಂತಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಶತ್ರು ನಿಮ್ಮ ವಾಮಾಚಾರ ಏನು ಮಾಡಿಸ್ತಿದ್ದ ಅವನು ಏನು ಮಾಡಿದ, ಆ ಬಾಕ್ಸಲ್ಲಿ ಅವನ ಫೋಟೋ ಹಾಕಿದ್ದು ಮಾಡಿದಾಗ ಲಾಕ್ ಆಗಿರ್ತಾನೆ. ಅವನು ಯಾವುದೇ ಕ್ಷುದ್ರ ಶಕ್ತಿಗಳು ಅವನ ಇರುತ್ತೆ, ಅದನ್ನು ನಿಮ್ಮೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ, ಯಾರ ಮೇಲೂ ಪ್ರಯೋಗ ಮಾಡ್ಲಿಕ್ಕಲ್ಲ. ವಿಲ್ ಬಿ ಕಂಪ್ಲೀಟ್ಲಿ ಲಾಕ್ಡ್. ಆ ಥರ ಲಾಕ್ ಆಗಿಬಿಡ್ತಾನೆ. ಈಶ್ವರ ಅವನ್ನ ಹೊರಗಡೆ ಬರದೇ ಇರೋ ಥರ ನೋಡ್ತಾ ಇರ್ತಾನೆ. ಅಂದರೆ ಅವನು ತಕ್ಕ ಶಿಕ್ಷೆ ಕೊಟ್ಟಿರ್ತಾನಲ್ಲಿ. ಸೊ ಅವನು ಅದನ್ನು ಬಿಡಿಸ್ಕೊಳ್ಳೋಕ್ಕೂ ಸಹ ಕೆಲವೊಂದು ಮಂತ್ರಗಳು ತಂತ್ರಗಳು ಇರುತ್ತೆ. ಅವನೇನು ಮಾಡ್ತಾನೆ, ಅವನದು ನೆಟ್ವರ್ಕ್ ಅಂತಲೇ ಇರುತ್ತಂತೆ. ಈ ಥರ ವಾಮಾಚಾರ ಮಾರೋವ್ರದ್ದೇ ಒಂದು ನೆಟ್ವರ್ಕ್ ಇರುತ್ತಂತೆ. ಅವನ ನೆಟ್ವರ್ಕಲ್ಲಿ ಒಬ್ಬ ಫ್ರೆಂಡ್ನ ಕರೆಸ್ಕೊಂಡು ಕೆಲವೊಂದು ಸ್ಪೆಲ್ಸ್ ಹಾಕ್ತಾರೆ, ಕೆಲವೊಂದು ಮಂತ್ರಗಳನ್ನೆಲ್ಲ ಹಾಕ್ತಾರೆ. ಮಂತ್ರಗಳೆಲ್ಲ ಹಾಕಿದಾಗ ಏನಾಗುತ್ತೆ,
with that mantras they'll try to unbox that box and bring him out of that. ಅದರಿಂದ ಬಿಡುಗಡೆ ಮಾಡೋಕ್ಕೆ ಅದನ್ನು ಒಂದು ಕ್ರಿಯೆ ಇರುತ್ತೆ, ಮಂತ್ರಗಳನ್ನೆಲ್ಲ ಹಾಕಿ ಅದನ್ನು ಮಾಡೋಕ್ಕೆ ಒಬ್ಬನ ಕರೆಸ್ಕೊಂಡಿರ್ತಾನೆ. ಸೊ ಅದೇ ವ್ಯಕ್ತಿಗೆ ಹೇಳಿ ಕಳಿಸಿರ್ತಾನೆ, ನೀನು ವಿಷ್ಣುನ ಅಟ್ಯಾಕ್ ಮಾಡೋ, ಈ ಥರ ಹೋಗಿ ವಿಷ್ಣುನ ಇದು ಮಾಡು ಅಂತ. ಸೊ ಅದೇ ವ್ಯಕ್ತಿ ಬಂದಿರ್ತಾನೆ. ಸೊ ಆ ವ್ಯಕ್ತಿ ಯಾರು ಬಂದಿರ್ತಾನಲ್ಲ, ಅವ್ನ ನೆಟ್ವರ್ಕಲ್ಲಿ ಇರೋ ಒಂದು ವ್ಯಕ್ತಿ, ಅವನ ಸಂಹಾರ ಆಗಿರುತ್ತೆ. ಓಕೆ, ಸೊ ಅವನ ಸಂಹಾರ ಆಯಿತು. ಸೊ ವಿ ಥಾಟ್ ಓಕೆ ಫೈನ್, ಇನ್ನೇನು ಅವನೇನು ಬಾಕ್ಸಲ್ಲಿ ಲಾಕ್ ಆಗಿದ್ದಾನೆ, ಇನ್ನೇ ಅವನು ಸಮಸ್ಯೆ ಏನಾಗಲ್ಲ, ಅವ್ನ ಶತ್ರುನ ಯಾರೋ ಅವ್ನ ಫ್ರೆಂಡ್ ಯಾರೋ ಕಳಿಸಿದ್ದ, ಅವನ ಸಂಹಾರನೂ ಆಯಿತು, ಇನ್ನೇನು ಆಗಲ್ಲ ಬಿಡು ಅಂತ ಸ್ವಲ್ಪ ದಿನ ನಾವು ಸುಮ್ಮನಾಗ್ಬಿಟ್ವಿ. ಸೊ ಅಷ್ಟರ ಮೇಲೆ ಏನಪ್ಪ ಆಯಿತು ಅಂದರೆ, ವಿಷ್ಣು ಸ್ಟಾರ್ಟೆಡ್ ಗೋಯಿಂಗ್ ಟು ಸ್ಕೂಲ್. 2-3 ದಿನ ಬಿಟ್ಟು ಸ್ಕೂಲ್ಗೆ ಕಳ್ಸೋಕೆ ಶುರು ಮಾಡ್ತೀವಿ ಅವ್ನಿಗೆ, ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗಿಬಿಟ್ಟಿತ್ತು. ಸೊ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಯ್ತು ಅಂತಲ್ಲ ಕಳಿಸಿದ್ವಿ. ಕಳಿಸಿದಾಗ ಫಸ್ಟ್ ಎಕ್ಸಾಮ್ಗೆ ಹೋಗಿದ್ದಾನೆ. ಹೋಗಿ ಹೀಗೆ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾನೆ. ಕೂತ ತಕ್ಷಣ ಹೀಗೆ ಅವನು ಆ ವಾಮಾಚಾರ ಯಾರು ಮಾಡ್ತಿದ್ದಲ್ಲ, ನಾವು ಬಾಕ್ಸಲ್ಲಿ ಯಾರು ಲಾಕ್ ಮಾಡಿದ್ನಲ್ಲ, ಅವನೇ ಬಂದು ಮತ್ತೆ ವಿಷ್ಣು ಐರನ್ ರಾಡ್ ತಗೊಂಡು ವಿಷ್ಣು ಬೆನ್ ಮೇಲೆ ಹೊಡೆದು, ಅಷ್ಟೊತ್ತಿಗೆ ಪೆರಿಯವನು ಪ್ರತ್ಯಂಗಿರ ಇಮಿಡಿಯೇಟಾಗಿ ಪ್ರತ್ಯಕ್ಷ ಆಗಿ ಅವನ್ನ ಓಡಿಸಿದ್ದಾರೆ. ಅಂದರೆ ಗುರುಗಳು ಎಲ್ಲ ಹೊಡಿಯೋಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಅವ್ರ ಧರ್ಮ ಅಲ್ಲ ಅದು. ಸೊ ಅವ್ರ ಸತ್ಯ ದಂಡ ಏನು ಇಟ್ಕೊಂಡಿರ್ತಾರೆ ಕೈಯಲ್ಲಿ, ಅದರಿಂದ ಅವನ್ನ ಬೆರೆಸಿ ಕಳಿಸಿದ್ದಾರೆ. ಆಮೇಲೆ ಪ್ರತ್ಯಂಗಿರ ದೇವಿನ ನೋಡಿ ಅವನು ಓಡೋಗಿದ್ದಾನೆ. ಅಷ್ಟೊತ್ತಿಗೆ ಇವನ್ಗೆ ಏನು ಐರನ್ ರೋಡಲ್ಲಿ ಬೆನ್ನಿಗೆ ಹೊಡೆದಿರಲ್ಲ ಸ್ಪೈನಲ್ ಕಾರ್ಡ್ಗೆ, ಅದು ಮತ್ತೆ ತಲೆ ಸುತ್ತ ಬಿದ್ದೋಗಿ ಅಗೇನ್ ವಾಮಿಟಿಂಗ್ಸು ಇದೆಲ್ಲ ಶುರು ಆಗಿದೆ. ಸೊ ಮತ್ತೆ ಸ್ಕೂಲಿಂದ ಫೋನ್ ಬಂತು. ಐ ವಾಸ್ ವೆರಿ ಮಚ್ ವರಿಡ್. ಸ್ಕೂಲ್ಗೆ ಹೋದೆ, ಮೇಡಮ್ ಇಲ್ಲ ಅವ್ನಿಗಿನ್ನೂ ಆರಾಮಾಗಿಲ್ಲ ಅನಿಸುತ್ತೆ, ನೀವು ಕರ್ಕೊಂಡು ಹೋಗಿ ಅವ್ನಿಗೆ ಅಂತ ಹೇಳಿದ್ರು. ಸೊ ನಾನು ಕರ್ಕೊಂಬಂದ್ಬಿಟ್ಟೆ. ಕರ್ಕೊಂಬಂದ್ಮೇಲೆ ಪೆರಿಯವ ಇನ್ನು ನಾವು ಹೇಳೋವರೆಗೂ ನೀನು ಸ್ಕೂಲ್ಗೆ ಹೋಗಬಾರ್ದು ಅಂತ ಹೇಳಿಬಿಟ್ರು ಅಂತ ಅವನ ಹತ್ರ. ಅವನು ನಮಗೆ ಆಬ್ವಿಯಸ್ಲಿ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿದೆ, ಹೆಂಗಪ್ಪ ಸ್ಕೂಲ್ ಕಳಿಸ್ದೇ ಇರೋದು ಮಗುನ, ಹೆಂಗೆ ಭವಿಷ್ಯ, ಹೆಂಗೆ ಅವನ ಎಜುಕೇಷನ್ ಹೆಂಗೆ ತೊಂದರೆ ಆಗುತ್ತಲ್ಲ ಅಂತ. ಆದರೆ ಪೆರಿಯೋ ಹೇಳಿದ್ರಂತೆ, ಇಲ್ಲ ನಾನು ಹೇಳೋವರೆಗೂ ನೀವು ಸ್ಕೂಲ್ಗೆ ಹೋಗಬಾರ್ದು, ನೀನು ಹೋಗೋಂಗಿಲ್ಲ ಅಂದ್ಬಿಟ್ಟು. ಸೊ ಹಾಗಂತ ಅವ್ನು ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ಸು ಮುಗ್ದೋಯ್ತು, ಎಲ್ಲ ಮುಗೀತು. ಅವನು ಸ್ಕೂಲಿಗೆ ಕಳಿಸ್ಲೇ ಇಲ್ಲ ನಾವು. ಸೊ ಕಳ್ಸೋಕ್ಕೆ ಆಗಲಿಲ್ಲ, ಅವ್ನ ಮನೆಯಲ್ಲೇ ಉಳ್ಕೊಂಡ. ಸೊ ಆಗ ಪೆರಿಯವ ಹೇಳಿದ್ರಂತೆ, ವಿಷ್ಣು ನನಗೆ ತುಂಬಾ ವರೀಡ್, ಐ ವಾಸ್ ಟೂ ಮಚ್ ವರೀಡ್ ಆ್ಯಂಡ್ ಐ ವಾಸ್ ವೆರಿ ವರೀಡ್ ಆ್ಯಂಡ್ ನಾನು ಹೇಳಿದೆ, ಪೆರಿಯವನ್ ಕೇಳು, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಮತ್ತೆ 2ನೇ ಸಲ ನೀನು ಅಟ್ಯಾಕ್ ಆಗ್ತಿದೆ, ಏನಿದು ಸಮಸ್ಯೆ, ನಮಗೇನು ಅರ್ಥ ಆಗ್ತಿಲ್ಲ, ನಮಗೆ ಯಾಕೆ ಆಗ್ತಿದೆ ಈ ಥರದ್ದೆಲ್ಲ, ಪೆರಿಯವನ್ ಕೇಳು ಅಂತ ಹೇಳಿದಾಗ ಪೆರಿಯವ ಹೇಳಿದ್ರಂತೆ, ಇಲ್ಲ ಅವನು ನಿನ್ನ ಪೂರ್ವಜನ್ಮದ ಶತ್ರು ವಿಷ್ಣು ಅವನು. ಸೊ ಆ ಶತ್ರುತ್ವನ ಅವನು ಈ ಜನ್ಮದಲ್ಲೂ ತೀರಿಸ್ಕೊಳ್ಳಿಕ್ಕೆ ಅವನು ನಿನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಸೊ ಅದಕ್ಕೆ ನಿನ್ನ ಸಾಯಿಸಬೇಕು ಅಂತ ನಿನ್ನ ಈ ಥರ ಎಲ್ಲ ಮಾಡ್ತಿದ್ದಾನೆ ಅವನು ಅಂತ ಹೇಳಿದ್ದಾರೆ. ಸೊ ನಮಗೇನು ಅರ್ಥ ಆಗಲಿಲ್ಲ, ಇದು ಹೆಂಗೆ ಪೂರ್ವಜನ್ಮದ ಶತ್ರುಗಳೆಲ್ಲ ನಮ್ಗೆ ಈ ಜನ್ಮದಲ್ಲೂ ಹಿಂಗೆಲ್ಲ ಬರ್ತಾರಲ್ಲ ಅಂತ ಹೇಳಿದಾಗ, ಹೌದು, ದಟ್ ಈಸ್ ಹೌ ಇಟ್ ವರ್ಕ್ಸ್. ಅಂದರೆ ನೀವು ಪೂರ್ವಜನ್ಮದ ಕೆಲವೊಂದು ಫ್ರೆಂಡ್ಶಿಪ್ಸೇ ಇರ್ಬೋದು, ಪೂರ್ವಜನ್ಮದ ಶತ್ರುಗಳೇ ಇರ್ಬೋದು, ಅವರೆಲ್ಲ ಜನ್ಮಾಂತರಗಳವರೆಗೂ ಅವರ ಒಂದು ಇದು ತೀರ್ಸ್ಕೊಳಕ್ಕೆ ಬರ್ತಾ ಇರ್ತಾರೆ ಅಂತ. ಸೊ ನಾವೇನಕ್ಕೆ ಅವನ ಶತ್ರುತ್ವ ಕಟ್ಕೊಂಡಿದ್ವಿ ಅಂತೆಲ್ಲ ನಮ್ಗೆ ಪ್ರಶ್ನೆಗಳು ಬಂತು. ಸೊ ಅದಕ್ಕೆಲ್ಲ ಟೈಮ್ ಬರುತ್ತೆ, ಹೇಳ್ತೀನಿ, ನೀವೇನು ಹೆದರಬೇಡಿ, ಅಮ್ಮನಿಗೆ ಹೇಳು, ಏನು ಹೆದರಬೇಡಿ, ನಾನಿದ್ದೀನಿ ನಿಮ್ಮನ್ನ ರಕ್ಷಣೆ ಮಾಡೋಕ್ಕೆ, ನಾನಿದ್ದೀನಿ ನಿಮ್ಮನ್ನು ಕಾಪಾಡೋಕ್ಕೆ ಅಂತ ಹೇಳಿದ್ರು ಪೆರಿಯವ. ಇದೆಲ್ಲ ಆಯಿತು. ಸೊ ಇದೆಲ್ಲ ಆದಮೇಲೆ ಒಂದು 2 ದಿನಕ್ಕೆ ಮತ್ತೆ ಹೀಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆಯಲ್ಲಿ ಪೆರಿಯವ ಬಂದು, ಈ ಸಲ ಏನು ಮಾಡಿದರೆ ಪೆರಿಯವ ಬಂದು ಕರ್ಕೊಂಡು ಹೋಗಿದ್ದಾರೆ ಅವನ್ನ. ಪೆರಿಯವ ಬಂದು ಎಬ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಅವ್ರ ದೇಹ ಹಿಂಗೆ ಇರುತ್ತೆ, ನಮಗೇನು ಗೊತ್ತಾಗಲ್ಲ, ಅವನ ಆತ್ಮ ಹೋಗುತ್ತೆ. ಸೊ ಯಾವ ಲೋಕಕ್ಕೆ ಹೋಗಿದ್ದಾರಪ್ಪ ಅಂದರೆ ಜುಪಿಟರ್ ಅನ್ನೋ ಪ್ಲಾನೆಟ್ ಮೇಲೆ ಅವನ್ನ ಕರ್ಕೊಂಡೋಗಿ, ಗುರು ಗ್ರಹ ಅಂತೀವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅದು ವಿಷ್ಣುಗೆ ಹೇಳಿದ್ದಾರೆ ಈ ಥರ ಅಂದ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಕಾಮಾಕ್ಷಿ ಇದ್ದಾಳೆ, ಪ್ರತ್ಯಂಗಿರ ದೇವಿ ಇದ್ದಾಳೆ, ಆಮೇಲೆ ಚಂದ್ರಮೌಳೀಶ್ವರ ಇದ್ದಾನೆ, ಮತ್ತು ಗಣಪತಿ ಇದ್ದಾನೆ, ಮತ್ತು ಮಹಾಪೆರಿವ ಹೆಂಗೋ ಕರ್ಕೊಂಡು ಹೋಗಿದ್ದಾರೆ, ಮತ್ತು ಪುದುಪೆರಿವ ಸ್ವಾಮಿಗಳಿದ್ದಾರೆ, 68ನೇ ಪೀಠಾಧಿಪತಿಗಳು, 69ನೇ ಪೀಠಾಧಿಪತಿಗಳು, ಮತ್ತು ಈಗ 70ನೇ ಪೀಠಾಧಿಪತಿ ಆಗಿದ್ದಾರ ಶಂಕರ ವಿಜೇಂದ್ರ ಸರಸ್ವತಿ ಬಾಲಪೆರಿವ ಅಂತೀವಲ್ಲ, ಅವರು ಅಲ್ಲಿದ್ದಾರೆ. ಸೊ ಇಷ್ಟೆಲ್ಲ ಇದ್ದಾರೆ ಅಲ್ಲಿ. ಈ ಈಶ್ವರ, ಚಂದ್ರಮೌಳೀಶ್ವರ ನಮ್ಮ ಶತ್ರು ಯಾರಿದ್ನಲ್ಲ, ಮೇನ್ ಶತ್ರು, ಅವನ್ನ ಕರೆಸ್ತಾರ ಆ ಪ್ಲೇಸ್ಗೆ. ಇಟ್ಸ್ ಲೈಕ್ ಅ ಸ್ಮಾಲ್ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನಮ್ಮ ವಿಷ್ಣು ರಕ್ಷಣೆಗೆ ಇವರೆಲ್ಲ ಇದ್ದಾರೆ, ಆ್ಯಂಡ್ ದ ಎನಿಮಿ ಈಸ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ಆಗ ಪ್ರತ್ಯಂಗಿರ ಹಾಗೆ ಹೇಳ್ತಾಳಂತೆ,
ವಿಷ್ಣು ನಿನ್ನಿಂದಲೇ ಇವನ್ನ ಸಂಹಾರ ಆಗಬೇಕು, ನಿನ್ನ ಶತ್ರುನೇ ಅವನು, ನಿನಗೆ ಭಾರಿ ಉಪದ್ರವ ಕೊಟ್ಟಿದ್ದಾನೆ ಪ್ರೀವಿಯಸ್ ಜನ್ಮದಲ್ಲೂ, ಈ ಜನ್ಮದಲ್ಲೂ ಉಪದ್ರವ ಕೊಡೋಕೆ ಬಂದಿದ್ದಾನೆ, ನಿನ್ನಿಂದನೇ ಇವನು ಸಂಹಾರ ಆಗಬೇಕು, ನಿನ್ನ ಒಬ್ಬನ ಕೈಯಲ್ಲೇ ಇದನ್ನು ಆಗೋದು ಅಂತ ಹೇಳಿದಾಳೆ. ಸೊ ಅಗೇನ್ ಏನಾಗಿದೆ ಅಂದರೆ, ಇಷ್ಟು ದೊಡ್ಡ ಬಾಲ್, ಇಟ್ಸ್ ಅ ಕೈಂಡ್ ಆಫ್ ಎಲೆಕ್ಟ್ರಿಕ್ ಬಾಲ್. ನಾನು ನಿಮಗೆ ಹೆಂಗೆ ಎಕ್ಸ್ಪ್ಲೇನ್ ಅವ್ನು ಹೆಂಗೆ ಹೇಳಿದನೋ ವಿಷ್ಣು, ಅದೇ ವರ್ಡ್ಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಯಿತಾ. ಇಟ್ಸ್ ಅ ಕೈಂಡ್ ಆಫ್ ಎಲೆಕ್ಟ್ರಿಕ್ ಬಾಲ್. ಆ ಬಾಲ್ನ ವಿಷ್ಣುಗೆ ಪ್ರತ್ಯಂಗಿರ ತನ್ನಲ್ಲಿರುವಂಥ ಶಕ್ತಿನೆಲ್ಲ ಏನು ಮಾಡ್ತಾರೆ, ವಿಷ್ಣುಗೂ ಕೊಟ್ಟಿದ್ದಾಳೆ. ಸೊ ಓಕೆ, ಟೇಕ್ ದಿಸ್ ಅಂತ, ಹೋಲ್ಡ್ ದಿಸ್ ಅಂತ. ಸೊ ಆ ಶಕ್ತಿ ಇವನೆಲ್ಲ ಮುಂಚೆನೂ ಇತ್ತು, ಯಾಕಂದರೆ ಬೀಜಾಕ್ಷರಗಳನ್ನ ಒಂದು ಬೀಜ ಅಂತ ಹೇಳಿದ್ನಲ್ಲ, ಬಾಯಿಗೆ ಹಾಕಿ ಇವನೆಲ್ಲ ಶಕ್ತಿ ಬಂದಿತ್ತು. ಸೊ ಇವನ್ನ ನೀನೇ ಸಂಹಾರ ಮಾಡಬೇಕು ಅಂತ ಹೇಳಿ ಆ ಬಾಲ್ನ ಹಿಂಗೆಲ್ಲ ಇದು ಮಾಡಿ, ಕೆಲವೊಂದು ಮಂತ್ರಗಳೆಲ್ಲ ಹೇಳ್ಕೊಟ್ಟು, ತಂತ್ರಗಳನ್ನೆಲ್ಲ ಮಾಡಿ, ಇದರಿಂದನೇ ನೀನು ಅವನ್ನ ಸಂಹಾರ ಮಾಡಬೇಕು ಅಂತ ನಾವೆಲ್ಲ ಇದ್ದೀವಿ, ಏನು ಹೆದರಬೇಡ ನೀನು ಅಂತೆಲ್ಲ ಎಲ್ಲರೂ ಹೇಳಿ ಇವನಿಗೆ ಧೈರ್ಯ ತುಂಬಿಸಿ ನೀನೇ ಸಂಹಾರ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದಾನೆ. ಇವನೇನು ಮಾಡಿದ್ದಾನೆ, ಅದೇನು ಎಲೆಕ್ಟ್ರಿಕ್ ಬಾಲ್ ಏನಿತ್ತು ಅದನ್ನು ಅವನ ಮೇಲೆ, ಶತ್ರು ಮೇಲೆ ಹಣಿದು ಅವನ್ನ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ್ರೆ ಅವನು ಕೆಲವೊಬ್ರು ಇದ್ದಾರಂತೆ ಪೆರಿಯವ. ಆಮೇಲೆ ವಿಷಯಗಳು ಗೊತ್ತಾಯಿತು, ಒಂದು 3-4 ಜನ ಆ ಥರ ತುಂಬಾ ವಾಮಾಚಾರ ಅನ್ನೋದನ್ನ ಅವ್ರು ರಕ್ತಗತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಅದನ್ನು ತುಂಬ ಕೆಟ್ಟ ಶಕ್ತಿಗಳನ್ನೆಲ್ಲ ಅವ್ರನ್ನ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಸ್ಟ್ರಾಂಗ್ ಇರ್ತಾರೆ ಅವರೆಲ್ಲ, ಅಂದರೆ ಅಷ್ಟು ತುಂಬಾ ಸ್ಟ್ರಾಂಗ್ ಇರ್ತಾರಂತೆ. ಆ ಥರ ವಾಮಾಚಾರಿಗಳಿರ್ತಾರೆ. ಅದರಲ್ಲಿ ಹಿ ಈಸ್ ಒನ್ ಆಫ್ ದೆಮ್. ಸೊ ಇವನು ಏನು ಮಾಡ್ತಾನೆ, ಅಷ್ಟು ಆ ಒಂದು ಶಕ್ತಿನ, ಪ್ರತ್ಯಂಗಿರ ದೇವಿ ಕೊಟ್ಟಿರೋ ಶಕ್ತಿನ ಅವನ ಮೇಲೆ ಪ್ರಯೋಗ ಮಾಡಿದಾಗ ಅವನ ದೇಹ ಎಲ್ಲ ಚಿತ್ರ ಹಾಗೆ ಭೂಮಿ ಮೇಲೆ ಬೀಳುತ್ತೆ. ಚಿತ್ರ ಹಾಗೆ ಬಿದ್ರೂ ಏನಾಗುತ್ತೆ, ಮರುಕ್ಷಣ ಅದೆಲ್ಲ ಬಂದು ಹಿಂಗೆ ಸೇರ್ಕೊಳ್ಳುತ್ತೆ. ಹಿಲ್ ಕಮ್ ಬ್ಯಾಕ್ ಟು ಹಿಸ್ ನಾರ್ಮಲ್ ಫಾರ್ಮ್. ಸೊ ಆ ಥರ ಆಗುತ್ತೆ. ಸೊ ಈ ಥರ ಆದಾಗ ಏನು ಮಾಡ್ತಾನೆ, ಸೊ ಪ್ರತ್ಯಂಗಿರನು ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಪ್ರತ್ಯಂಗಿರ ವಿಷ್ಣು ಇಬ್ಬರು ಸೇರಿ ಏನು ಮಾಡ್ತಾರೆ, ಅವನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಾಗ ಮತ್ತೇನು ಅವ್ನು ಬಂದು ಹಿಂಗೆ ಅವ್ನ ಬಾಡಿ, ಈ ಟರ್ಮಿನೇಟರ್ ಇಂಗ್ಲೀಷ್ ಮೂವೀಸ್ನೆಲ್ಲ ನೋಡಿರ್ತಾರೆ, ಟರ್ಮಿನೇಟರ್ ಮೂವೀಸಲ್ಲೆಲ್ಲ ಬಾಡಿ ಎಲ್ಲ ಬಂದು ಹಿಂಗೆ ಮತ್ತೆ ಸೇರ್ಕೊಳ್ಳುತ್ತೆ. ಸೊ ಆ ಥರ ಮತ್ತೆ ಸೇರ್ಕೊಳ್ತಾ ಇರುತ್ತೆ. ಸೊ ಅವಾಗ ಏನು ಹೇಳ್ತಾನೆ, ಗಣಪತಿ ಬಂದು ಏನು ಮಾಡ್ತಾನೆ, ಅವನ್ನ ತನ್ನ ಸೊಂಡಲಿಂದ ಹಿಡ್ಕೊಂಡು, ವಿಷ್ಣು ಹೇಳಿದ ಮಾತುಗಳಲ್ಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಂದೇನು ಇದ್ರಲ್ಲಿ ನಾನು ಸೇರಿಸಿಲ್ಲ. ವಿಷ್ಣು ಏನು ಹೇಳಿದಾನೋ, ಪ್ರತ್ಯಕ್ಷ ಏನು ನೋಡಿದಾನೆ ಅದನ್ನೇ ಅವ್ನು ನನಗೆ ಹೇಳಿದ್ದಾನೆ, ಅದನ್ನೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಗಣಪತಿ ಅವನ್ನ ಆ ಸೊಂಡಲಿನಿಂದ ಎತ್ಕೊಂಡು ಸೊಂಡಲಲ್ಲಿ ಹಾಕಿ ಸುತ್ತಿ ಅವನ್ನ ತುಂಬ ದೂರ, ಅಂದರೆ ನಾರ್ತ್ ಪೋಲ್ ಇರುತ್ತಲ್ಲ, ಫುಲ್ ಆಫ್ ಕೈಂಡ್ ಆಫ್ ಅಂಟಾರ್ಟಿಕಾ ಇರುತ್ತಲ್ಲ ನಾರ್ತ್ ಪೋಲ್, ಆ ಥರ ಒಂದು ಜಾಗಕ್ಕೆ ಎಷ್ಟೇನ ಅದೆಲ್ಲ ಕಾಣಿಸ್ತಿದ್ಯಂತೆ ವಿಷ್ಣುಗೆ ಯಾವ ಥರ ಇದೆ ಅಂತ. ಅಲ್ಲಿಗೆ ಅವನ್ನ ಹಣಿದಿದ್ದಾನೆ. ಹಣಿದ್ಮೇಲೆ ಅವಾಗ ಹೇಳ್ತಾನಂತೆ ಗಣಪತಿ ಮತ್ತು ಉಳಿದ ದೇವರು ಎಲ್ಲ, ವಿಷ್ಣು ಇನ್ನು ಮುಗೀತು, ಅವನ ಸಂಹಾರ ಆಯಿತು, ನಿನ್ನ ಧೈರ್ಯವಾಗಿರ್ಬೋದು, ನಿಮ್ಮನಿಗೇನೋ ಅವ್ನು ಕಾಟ ಕೊಡೋಕೆ ಹಿಂಗೆ ಸಾಧ್ಯನೇ ಇಲ್ಲ, ಅವನು ಸಂಹಾರ ಆಗಿದೆ, ಇನ್ನು ಧೈರ್ಯವಾಗಿರು, ಮನೆಯಲ್ಲ ಅಮ್ಮನಿಗೂ ಹೇಳು, ಇನ್ನು ಧೈರ್ಯವಾಗಿರೋಕೆ ಹೇಳು ಅಂತ ಹೇಳಿದ್ದಾರೆ. ಸೊ ಅದೇ ಕರ್ಕೊಂಬಂದು ಏನು ಮಾಡಿದ್ದಾರೆ, ಅವನ್ನ ಮನೆಯಲ್ಲಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಆಸ್ ಸೂನ್ ಆಸ್ ಈ ವೋಕಪ್, ಅಮ್ಮ ಹಿಂಗೆಲ್ಲ ಆಯಿತು, ಹಿಂಗಾಯಿತು, ಇನ್ಮೇಲೆ ನೀನು ಹೆದರೋದು ಬೇಡ ಅಮ್ಮ, ಅವನೇನು ಮತ್ತೆ ಸಂಹಾರ ಆಗೋಗಿದೆ, ಇನ್ನೇನು ಹೆದರೋದು ಬೇಡ, ಅವ್ನು ನಮ್ಮ ಕಾಟಕ್ಕೆ ನಮ್ಮ ತಂಟೆಗೆ ಅವ್ನು ಬರಲ್ಲ ಅಂತ ಹೇಳಿದೆ. ಸರಿ ಆಯಿತು. ಬಟ್ ಪೆರಿಯೋ ಹೇಳಿದ್ದಾರೆ, ನಿನಗದು ಬೆನ್ನಿಗೆ ಹೊಡೆದಿರೋದು, ಈಗ ಯಾರಾದರೂ ಆ ಥರ ರೋಡಲ್ಲಿ ಹೊಡೆದ್ರು ಅಂತ ನಮ್ಗೆ ಏನೂ ಕಾಣಲ್ಲ. ಇವಾಗ ಯಾರು ಹೊಡೆದ್ರು ಅಂತ ನಮ್ಗೆ ಬೇರೆ ಜನರಿಗೆ ಹೆಂಗೆ ಕಾಣಲ್ವೋ, ಅದ್ರ ಎಫೆಕ್ಟ್ ಏನಾಗಿರುತ್ತೆ ಬೆನ್ನ ಮೇಲೆ ಅನ್ನೋದು ನಮಗೆ ಕಾಣಲ್ಲ, ಬಟ್ ಅದು ಅಷ್ಟು ಎಫೆಕ್ಟ್ ಆಗೇ ಆಗಿರುತ್ತೆ. ಸೊ ಅದೆಲ್ಲ ಸ್ವಲ್ಪ ನಿಂಗೆ ರೆಸ್ಟ್ ಬೇಕು, ನೀನು ಅದ್ರ ಗುಣ ಆಗಬೇಕು, ಅದೆಲ್ಲ ಗಾಯ ನಿಂಗೆ ರೆಸ್ಟ್ ಬೇಕು, ಇನ್ನೊಂದು ಸ್ವಲ್ಪ ದಿನ ಸ್ಕೂಲ್ಗೆ ಹೋಗಬೇಡ ಅಂಥೇಳಿ. ಸೊ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಅವನು. ಆ ಬೆನ್ನಿಗೆ ಜಸ್ಟ್ ಇಮ್ಯಾಜಿನ್, ಯಾರೊಬ್ಬರು ಐರನ್ ರಾಡಲ್ಲಿ ಬೆನ್ನಿಗೆ ಹೊಡೆದ್ರೆ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿ, ಅಷ್ಟು ನೋವಿಂದ, ಅಷ್ಟು ಅಂದರೆ ಸಿವಿಯರ್ ಪೇನಿಂದ ತುಂಬಾ ಸಫರ್ ಮಾಡ್ತಿದ್ದ. ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಮಲ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ತುಂಬಾ ನೋವು ಸಫರ್ ಮಾಡ್ತಿದ್ದ. ಪೆರಿಯವ ಬಂದು ಅವನಿಗೆ, ನಾವು ಹೇಳ್ತೀವಿ ಗುರುಗಳು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಏನೋ ಒಂದು ಗುರುಗಳು, ಒಂದು ಪೀಠಾಧಿಪತಿಗಳು ಅಂದ್ಕೋತೀವಿ. ಬಟ್ ಆ್ಯಕ್ಚುಲಿ ನಮ್ಮ ಕಂಚಿ ಮಠದ ಗುರುಗಳಿದಾರಲ್ಲ, ಅವರು ಬೇರೆ ಎಲ್ಲ ಮಠದ ಗುರುಗಳಿಗಿಂತ ಇವರು ವಿಭಿನ್ನ.
ಯಾಕಂತ ಹೇಳಿ, ಯಾಕಂದರೆ ಇದು ಶಂಕರಾಚಾರ್ಯರ ಮೂಲ ಮಠ ಅಲ್ವಾ. ಸೊ ಹಾಗಾಗಿ ಅಲ್ಲಿನ ಗುರುಗಳಿಗೆ ಅದು ಅಪಾರವಾದ ಶಕ್ತಿ ಇರುತ್ತೆ, ಅಪಾರವಾದ ಒಂದು ಇದಿರುತ್ತೆ ಅವ್ರಿಗೆ. ಸೊ ಅವ್ರೇನು ಮಾಡಿದ್ರು, ಅಷ್ಟು ಕರುಣಾಮಯಿಗಳು ವಿಷ್ಣುಗೆ ಬೆನ್ನಿಗೆ ಬಿದ್ದಿ ಅವ್ನು ಮಲಗಿರೋವಾಗಲೇ ಅಥವಾ ಇದು ಮಾಡೋವಾಗಲೆಲ್ಲ ಅವ್ನ ಬೆನ್ನೆಲ್ಲ ಬಂದು ತಿಕ್ಕೊಡ್ತಾ ಇದ್ರು ಅವ್ರಿಗೆ. ಅಮ್ಮ ನೋಡಮ್ಮ ಪೆರಿಯವ ನಂಗೆ ತಿಕ್ಕೊಡ್ತಾ ಇದ್ದಾರೆ, ಅಲ್ಲಿ ಗಾಯ ಆಗಿದೆಯಲ್ಲ ಅದಕ್ಕೆ ತಿಕ್ಕೊಡ್ತಿದ್ದಾರಂತೆ. ಆಮೇಲೆ ಒಂದೊಂದು ಸಲ ಎಲ್ಲೆಲ್ಲೋ ಬೆಟ್ಟ ಗುಟ್ಟಗಳಿಗೆಲ್ಲ ಹೋಗಿ ಗಿಡಮೂಲಿಕೆಗಳ ಹರ್ಬ್ಸ್ ಎಲ್ಲ ತೊಗೊಂಬಂದು ಅದನ್ನೆಲ್ಲ ಹಚ್ಕೊಡ್ತಿದ್ರಂತೆ. ಇದನ್ನೆಲ್ಲ ಹಚ್ಕೊಡು, ನಾವು ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಲಿಕ್ಕಾಗಲ್ಲ, ಬಿಕಾಸ್ ದೇರ್ ಇಸ್ ನಥಿಂಗ್ ಯು ಕ್ಯಾನ್ ಸಿ. ನಮ್ಮ ಕಣ್ಣಿಗೆ ಏನೂ ಕಾಣಿಸಲ್ಲ. ಇವನ್ MRI ಸ್ಕ್ಯಾನ್ ಅಲ್ಲ, ಇನ್ನೊಂದು ಸ್ಕ್ಯಾನ್ ಮತ್ತೊಂದು ಸ್ಕ್ಯಾನ್ ಏನು ಮಾಡಿಸಿದ್ರು ಅದು ಕಾಣಲ್ಲ. ಅದು ದಟ್ ಈಸ್ ಹೌ ಇಟ್ ವರ್ಕ್ಸ್. ಅದು ಕೆಲವೊಬ್ರಿಗೆ ನೋಡಿ, ಕೆಲವೊಬ್ರು ಕಾಯಿಲೆಗಳಿರುತ್ತೆ, ಅವರೆಲ್ಲ ಸ್ಕ್ಯಾನ್ ಮಾಡಿಸ್ತಾರೆ, ಅದು ಮಾಡಿಸ್ತಾರೆ, ಇದು ಮಾಡಿಸ್ತಾರೆ, ಏನೂ ಕಾಣಿಸಲ್ಲ. ಅರ್ಥ ಆಯ್ತಾ? ಬಟ್ ಅದ್ರ ಒಳಗಡೆ ಆಗಿರೋದೇ ಬೇರೆ ಆಗಿರುತ್ತೆ. ಯಾವ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಆ ಥರ ಸಮಸ್ಯೆಗಳು ತುಂಬ ಜನಕ್ಕಿದೆ. ಸೊ ಅದಕ್ಕೂ ಇದೇ ಥರ ಏನೋ ಕಾರಣಗಳು ಇದ್ದೇ ಇರುತ್ತೆ. 100% ಶ್ಯೂರ್ ಇದೇ ಥರ ಒಂದು ಕಾರಣಗಳು ಇದ್ದೇ ಇರುತ್ತೆ. ಅವರ ಶತ್ರುಗಳು ಅಥವಾ ಅವರ ಕರ್ಮಗಳಿಂದನೂ ಅವ್ರು ಅನುಭವಿಸ್ತಾನೆ ಇರ್ತಾರೆ. ಅದನ್ನ ಯಾವ ಥರ ಅಂದರೆ ಅದನ್ನ ಡಯಾಗ್ನೈಸ್ ಮಾಡಿದ್ರೂ ಗೊತ್ತಾಗಲ್ಲ. ಅದರಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಆ ಥರ ಕೇಸ್ ಇದೆ. ಮೇ ಬಿ ಟೈಮ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಏನು ಅಂತ. ಹೇಳೋ ಪರಿಸ್ಥಿತಿ ಹೇಳಬೇಕಾಗುತ್ತೆ. ಯಾಕಂದರೆ ಪೆರಿವ ನಮಗೇನೇನು ತಿಳಿಸಿದ್ರು ಅನ್ನೋ ವಿಷಯದಲ್ಲಿ ಇದೊಂದು ನಮ್ಮದು ಎಕ್ಸ್ಪೀರಿಯನ್ಸ್. ನಾನು ನಿಮ್ಗೆ ಮುಂಚೆ ಹೇಳ್ತೀನಿ, ಫ್ಯೂಚರ್ ವೀಡಿಯೋಸಲ್ಲಿ ಅದನ್ನು ಹೇಳ್ತೀನಿ. ಸೊ ಹಾಗಾಗಿ ದಿನ ಆ ಥರ ಪ್ರತಿ ದಿನವೂ ಅವನಿಗೆ ಬೆನ್ನೆಲ್ಲ ಮಸಾಜ್ ಮಾಡಿ ಒತ್ತು ಕೊಟ್ಟು ತಿಕ್ಕೊಟ್ಟು ಪ್ರತಿದಿನ ಮಾಡ್ತಾಯಿದ್ರು. ಪ್ರತಿನಿತ್ಯನೂ ಮಹಾಪೆರಿವ ಅದನ್ನು ಮಾಡ್ತಾಯಿದ್ರು ವಿಷ್ಣುಗೆ ಅದು ಗುಣಮುಖ ಆಗೋವರೆಗೂ. ಸೊ ಇಷ್ಟೆಲ್ಲ ಆಯಿತು, ನಮ್ಮ ಸಂಹಾರ ಎಲ್ಲ ಆಯಿತು. ನಮಗೆ ಓಕೆ ಫೈನ್, ಎಲ್ಲ ಒಂದು ದೊಡ್ಡ ರಿಲೀಫು, ನೆಮ್ಮದಿಯಾಗಿ ಉಸಿರಾಡ್ತಿದ್ವಪ್ಪ ಅಂತ. ಎವ್ರಿಥಿಂಗ್ ಕೇಮ್ ಟು ನಾರ್ಮಲ್. ನಮ್ಮ ಜೀವನ ನಾರ್ಮಲ್ ಆಯಿತು, ಚೆನ್ನಾಗಾಯಿತು. ಸೊ ಆದರೆ ನಮಗೆ ಜಪಗಳು ಏನು ಕೊಟ್ಟಿದ್ರು ಅದೆಲ್ಲ ಜಾಸ್ತಿ ಮಾಡ್ತಾ ಬಂದ್ವಿ. ನಾನು ನಿಮ್ಗೆ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋಲಿ, ನಮ್ಮ ಮನೇಲಿ 2 ರೂಮ್ ಇದೆ. ಒಂದು ರೂಮಲ್ಲಿ ಮಾತ್ರ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರ್ತಿತ್ತು. ನಾನು ವಿಷ್ಣು ಮಲಗೋ ರೂಮಲ್ಲಿ ನನಗೆ ರಾತ್ರಿ ಮಲಗಿರುವಾಗ ಭೂತ ಪ್ರೇತಗಳೆಲ್ಲ ರಾತ್ರಿ ಎಲ್ಲ ನನ್ನ ಕಾಲ ಹತ್ರ ತಲೆ ಹತ್ರ ಎಲ್ಲ ಕುತ್ಕೊಂಡಿದ್ದೆಲ್ಲ ಕಾಣ್ತಿತ್ತು ಅಂತೆಲ್ಲ ಹೇಳಿದ್ದೆ. ಬಾಪಟ್ರು ಬಂದಾಗ ಫಸ್ಟ್ ಆ ರೂಮ್ಗೇನೆ ಹೋಗಿ ಇಲ್ಲೇ ಜಾಸ್ತಿ ನೆಗೆಟಿವಿಟಿ ಎಫೆಕ್ಟ್ ಇರೋದು ಅಂಥೇಳಿ ಮೇಲೆ ಪ್ರತ್ಯಂಗಿರ ದೇವ ಹೋಮ ಮಾಡಿ ಮೇಲೆ ಯಂತ್ರ ಎಲ್ಲ ಕಟ್ಟಿದ್ರು ಅಂತೆಲ್ಲ ಹೇಳಿದ್ನಲ್ಲ. ನನಗೆ ಮನಸ್ಸಲ್ಲಿ ಏನಕ್ಕೂ ಗೊತ್ತಿಲ್ಲ, ನನಗೆ ಅನಿಸ್ತಾ ಇತ್ತು, ನಾನು ಏನಕ್ಕೆ ಹೆದರೋದು ಬೇಡ. ಆ ಅಮಾಚಾರಿ ನಾವೇನು ಅವ್ನಿಗೆ ಅನ್ಯಾಯ ಮಾಡಿಲ್ಲ, ನಾನು ಏನಕ್ಕೆ ಹೆದರ್ಬೇಕು ಅವನಿಗೆ, ನಾನು ಅಲ್ಲೇ ಕುತ್ಕೊಂಡು ಜಪ ಮಾಡಬೇಕು, ಆ ರೂಮಲ್ಲೇ ಕುತ್ಕೊಂಡು ಜಪ ಮಾಡಬೇಕು ಅಂತ ನಂಗೆ ತುಂಬ ಆ ಥರ ಥಾಟ್ಸ್ ಬರ್ತಾಯಿತ್ತು. ನಾನು ಯಾರ ಹತ್ರನೂ ಹೇಳ್ಕೊಳ್ತಾ ಇರಲಿಲ್ಲ. ಬಟ್ ವಿಷ್ಣು ಒಂದಿನ ಹೀಗೆ ಸುಮಾರು ದಿನ ಈ ಥರ ಥಾಟ್ಸ್ ಬರ್ತಾರೆ. ವಿಷ್ಣು ಒಂದಿನ ಹೇಳ್ದ, ಅಮ್ಮ ಪೆರಿಯವ ಹೇಳ್ತಿದ್ದಾರೆ ನೀನು ಅದೇ ರೂಮಲ್ಲೇ ಎಲ್ಲಿ ಇದು ಮಾಡಿದಾರಲ್ಲ ಅದೇ ರೂಮಲ್ಲೇ ಮ್ಯಾಟ್ ಹಾಕ್ಕೊಂಡು ನೀನು ಅಲ್ಲೇ ಜಪ ಮಾಡಬೇಕಂತೆ ಅಂತ. ಸೊ ಮತ್ತೆ ಜಪಗಳು ಕೊಡ್ತಿದ್ರು. ಒಂದೊಂದು ದಿನಕ್ಕೆ 6,000 7,000 ಜಪಗಳು ಮಾಡಬೇಕಾಗಿತ್ತು. ಕಂಟಿನ್ಯೂಸ್ ಒಂದು ಮಿನಿಮಮ್ 3 4 5 ಅವರ್ಸ್ ಅಂತೂ ಬೇಕಿತ್ತು. ಕುತ್ಕೊಂಡು ಈ ಥರ ಜಪ ಮಾಡು ಅಂತ ಪ್ರತಿದಿನ ಒಂದೊಂದು ಜಪ ಕೊಡ್ತಿದ್ರು. ಸೊ ಸುಮಾರು ದಿನ ಒಂದು 7-8 ದಿನ ಅನಿಸುತ್ತೆ ಅಷ್ಟು ಜಪಗಳು ಮಾಡಿದೆ. ಅಲ್ಲಿವರೆಗೂ ಸಹ ನೀನು ಕ್ವಾರಂಟೈನ್ ಅಂತಮ್ಮ, ನೀನು ಮನೆಯಿಂದ ಹೊರಗಡೆ ಹೋಗಬಾರ್ದಂತೆ ಪೆರಿಯವ ಹೇಳಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಗೇಟಿಂದ ಹೊರಗಡೆ ಹೋಗ್ತಿರ್ಲಿಲ್ಲ, ನಮ್ಮ ಮನೆ ಗೇಟಿಂದ ದಾಟಿ ಹೋಗ್ತಿರ್ಲಿಲ್ಲ. ಜಪ ಪ್ರತಿನಿತ್ಯ ಜಪ ಈ ಥರ ಇದು ಮಾಡಿಬಿಡಿದ್ರು. ಸೊ ಇದೊಂಥರ ಇದಾಯಿತು. ಕೊನೆಗೆ ವಿಷ್ಣುಗೂ ಜಪ ಹೇಳ್ತಿದ್ರು. ಬಟ್ ಅವ್ನು ಬೆನ್ನು ಇರೋದ್ರಿಂದ ಸ್ವಲ್ಪ ಅವನಿಗೆ ಕಡಿಮೆ ಇತ್ತು, ನನಗೆ ಜಾಸ್ತಿ ಇತ್ತು ಜಪಗಳು. ಇಷ್ಟೆಲ್ಲ ಜಪ ಮಾಡ್ತಿದ್ವಿ. ಸೊ ಎವ್ರಿಥಿಂಗ್ ಬಿಕೇಮ್ ನಾರ್ಮಲ್, ಎಲ್ಲ ಆಯಿತು. ಮತ್ತು ಅವನಿಗೆ ಏನಾಯಿತು, ಮಿಡ್ ಟರ್ಮ್ ಆದಮೇಲೆ ದಸರಾ ಹಾಲಿಡೇಸ್ ಬರುತ್ತಲ್ಲ, ಸೊ ಹಾಲಿಡೇಸ್ ಶುರು ಆಯಿತು. ಸೊ ಹಾಲಿಡೇಸ್ ಶುರು ಆದಮೇಲೆ ಏನಾಯಿತು, ಫ್ರೆಂಡ್ಸ್ ಎಲ್ಲ ಹೀಗೆ ಮನೆ ಹತ್ರ ಬರ್ದಿರೋ ಇಷ್ಟು ದಿನ ಅವನು ಮನೆಯಿಂದ ಆಚೆ ಹೋಗಿರ್ಲಿಲ್ವಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಬಂದು ಇವ್ನಿಗೆ ಸೈಕಲ್ ಹೊಡಿಯೋಣ, ಇಲ್ಲೆಲ್ಲ ಸೈಕಲಲ್ಲಿ ತಿರುಗಾಡೋಣ ಅಂತ ಹೇಳಿ ದಿನ ಬರ್ತಿದ್ರು. ದಿನ ಅವನು ಹೇಳ್ತಿದ್ದಮ್ಮ, ಪೆರಿಯವ ನಾನು ಸೈಕಲ್ ಹೊಡಿತಿರ್ತಾನಲ್ಲ, ಪೆರಿಯವ ನನ್ನ ಹಿಂದೆನೇ ಕೂತ್ಕೊಂಡಿರ್ತಾರಮ್ಮ, ಪೆರಿಯವ ನನ್ನ ಹತ್ರ ಮಾತಾಡ್ತಾನೇ ಇರ್ತಾರೆ, ಅದು ಇದು ವಿಷಯ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ತಿದ್ದ. ಓ ಹೌದಾ ಅಂತ ಕೇಳ್ತಾ ಇದ್ದೆ ನಾನು. ಸೊ ಒಂದಿನ ಏನಾಗಿದೆ, ಪೆರಿಯವ ಹೇಳಿದ್ದಾರೆ, ವಿಷ್ಣು ನೀನು ನಾಳೆ ಸೈಕಲ್ ಬೆಳಗ್ಗೆ ಸೈಕಲ್ ತೆಗಿಯೋಕ್ಕಿಂತ ಮುಂಚೆ ಹೊರಗಡೆ ನೀನು ಇವತ್ತು ಸಂಜೆನೆ ಸೈಕಲ್ಗೆಲ್ಲ ತೊಳೆದು ಪೂಜೆ ಮಾಡಿ ಕಂಚು ಮಠದಿಂದ ಕುಂಕುಮ ಎಲ್ಲ ಕೊಟ್ಟಿದ್ದಾರೆ, ಕುಂಕುಮ ಮತ್ತು ಮಂತ್ರಾಕ್ಷತೆ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಸೈಕಲ್ಗೆ ಹಚ್ಚಿ, ಮತ್ತು ನಂದೊಂದು ಫೋಟೋನು ಇದ್ದರೆ ಅದನ್ನು ಸೈಕಲ್ಗೆ ಹಚ್ಚಿ ನೀನು ತೊಗೊಂಡೋಗು ಸೈಕಲ್ ತುಳಿ ನಾಳೆಯಿಂದ, ಹಾಗೆ ತುಳಿಬೇಡ ಅಂತ ಹೇಳಿದ್ದಾರೆ. ಇವ್ನು ನನ್ನ ಹತ್ರ ಹೇಳಿದ್ದಾನೆ.
ಹೇಳಿದ್ಮೇಲೆ ಅವತ್ತು ಸಂಜೆ ಮಾಡಿಲ್ಲ. ನೆಕ್ಸ್ಟ್ ಡೇ ಆಯಿತು ಮಾಡೋಣ ಬಿಡು ಅಂದ್ಕೊಂಡು ಅಷ್ಟರಲ್ಲಿ ನಾನೇನೋ ಕೆಲಸದಲ್ಲಿ ನಾನು ಇದಾಗಿದ್ದೀನಿ. ಇವನು ಅಷ್ಟರಲ್ಲಿ ಸೈಕಲ್ ತೊಗೊಂಡು ಹೋಗ್ಬಿಟ್ಟಿದ್ದಾನೆ. ನಾನು ಅಡುಗೆ ಮನೇಲಿ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ನನಗೆ ಯಾರೋ ಹೇಳ್ತಾ ಇರೋ ಥರ, ಯಾರೋ ಕಿವಿಯಲ್ಲಿ ನನಗೆ ಹೇಳ್ತಿರೋ ಥರ, ನನ್ನ ಮನಸ್ಸಲ್ಲೇ ಯಾರೋ ಬಂದು ಹೇಳ್ತಿರೋ ಥರ, ವಿಷ್ಣುನ ಹುಷಾರೇ ನೋಡ್ಕೋ, ವಿಷ್ಣು ಹುಷಾರು ಅಂತ ನಾನು ಮನಸ್ಸಲ್ಲಿ ರೆಸ್ಪಾಂಡ್ ಮಾಡ್ತೇನೆ. ಪೆರಿಯೋ ಇದ್ದಾರೆ ಬಿಡು ನೋಡ್ಕೊಳ್ಳೋಕ್ಕೆ, ನಾನೇನಕ್ಕೆ ಹೆದರಬೇಕು, ಪೆರಿಯೋ ಇದ್ದಾರೆ ಅಂತ ನಾನು ಮನಸ್ಸಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಆಗಿದೆ. ಸೈಕಲ್ ತೊಗೊಂಡು ಹೋಗಿದ್ದಾನೆ. ಸುಮಾರು ದಿನ ಸೈಕಲ್ ಹೊಡೆದಿದ್ದಾನೆ. ಅವತ್ತೊಂದು ದಿನ ಆ ಥರ ಆಗಿದೆ. ಸೈಕಲ್ ತೊಗೊಂಡು ಹೋಗಿದ್ದಾನೆ. ಇಲ್ಲೇ ಡಾಲರ್ಸ್ ಕಾಲೋನಿ ಹತ್ರ ಏನು ಮಾಡಿದ್ದಾನೆ, ಅದು ಹೆಂಗೆ ಹೋದ್ನೆ ಅಂತಲೂ ಗೊತ್ತಿಲ್ಲ. ಎಲ್ಲ ಒಂದು 7-8 ಜನ ಫ್ರೆಂಡ್ಸ್ ಅವ್ರವ್ರ ಸೈಕಲ್ಸಲ್ಲೇ ಅಲ್ಲಿ ಹುಡುಗರು ಎಲ್ಲರೂ ಇದ್ದಾರೆ, ದೊಡ್ಡವರು ಇದ್ದಾರೆ. ಅದರಲ್ಲಿ ಹೋಗಿದ್ದಾನೆ. ಒಂದು ದೊಡ್ಡ ಹಂಪ್ ಜಂಪ್ ಮಾಡಿ ಬಿದ್ದಿದ್ದಾನೆ. ಬಿದ್ದು ಏನಾಗಿದೆ, ಒಂದು ರೈಟ್ ಎಲ್ಬೋ ಬೋನು ಡಿಸ್ಲೊಕೇಟ್, ಫ್ರ್ಯಾಕ್ಚರ್ ಏನಾಗಿದೆ, ಜಸ್ಟ್ ಡಿಸ್ಲೊಕೇಟ್ ಆಗಿದೆ. ಸಣ್ಣ ಪುಟ್ಟ ಗಾಯಗಳು ಅಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ. ಬಟ್ ಡಿಸ್ಲೊಕೇಟ್ ಆಗಿರೋದನ್ನೇ ತುಂಬ ಪೇನ್ಫುಲ್ ಅಲ್ವಾ ಅದು. ಸೊ ಇದಾಗಿದೆ. ಸೊ ಮನೆಗೆ ಬಂದು ಫ್ರೆಂಡ್ಸ್ ಎಲ್ಲ ಬಂದು ಹೇಳಿದ್ರು. ಮನೆಗೆ ಬಂದು ಕರ್ಕೊಂಡೋಗಿ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಎಲ್ಲ ಎಕ್ಸ್ರೇ ಎಲ್ಲ ತೆಗೆದು ನಥಿಂಗ್ ಟು ವರಿ, ಡಿಸ್ಲೊಕೇಟ್ ಆಗಿದೆ, ಅನಸ್ಥಿಸಿಯಾ ಕೊಟ್ಟು ನಾವು ಅದನ್ನು ರಿಲೊಕೇಟ್ ಮಾಡಿಬಿಡ್ತೀವಿ ಅದನ್ನು ಅಂತ ಹೇಳಿದ್ರು. ಸೊ ಅನಸ್ಥಿಸಿಯಾ ಕೊಟ್ಟು ಅದನ್ನೆಲ್ಲ ಸರಿ ಮಾಡಿದ್ರು. ಆಮೇಲೆ ಇವನು ಅನಸ್ಥಿಸಿಯಾ ಇದರಿಂದ ಮಂಪರಿಂದ ಆಚೆ ಬರ್ತಾನಲ್ಲ, ಆಚೆ ಬಂದಮೇಲೆ ಮಗ ಏನಾಯಿತು, ಯಾಕೆ ಹಿಂಗೆ ಬಿದ್ದಿಯಲ್ಲ ನೀನು ಅಂತ ಕೇಳಿದಾಗ, ಇಲ್ಲ ಅಮ್ಮ, ನಾನು ಯಾರೋ ಗೊತ್ತಿಲ್ಲ, ನನ್ನ ಸೈಕಲ್ನ ಫುಲ್ ಅಲ್ಲಿ ಹ್ಯಾಂಡಲ್ ಇಟ್ಕೊಂಡು ಫುಲ್ ಹಿಂಗೆ ಸಿಕ್ಕಾಪಟ್ಟೆ ಹಿಂಗೆ ಶೇಕ್ ಮಾಡಿದಂಗೆ ಆಗಿತ್ತು. ನನ್ನ ಕಂಟ್ರೋಲೇ ತಪ್ಪೋಯ್ತು, ಹಿಂಗೆ ಬಿದ್ದುಬಿಟ್ಟೆ. ಬಟ್ ಬೀಳೋವಾಗ ಪೆರಿಯವ ಇದ್ದರು ನನ್ನ ಜೊತೆಲಿ. ಪೆರಿಯವ ಹೇಳಿದ್ರು, ನೀನು ತಲೆ ಕೊಡಬೇಡ, ಬೀಳೋವಾಗ ಹಿಂಗೆ ತಲೆ ಕೊಡಬೇಡ, ತಲೆ ನೆಲಕ್ಕೆ ಕೊಡಬೇಡ, ರೋಡಿಗೆ ನೆಲಕ್ಕೆ ಕೊಡಬೇಡ, ನೀನು ಕೈ ಕೊಡು ಅಂತ ಹೇಳಿದ್ರು. ಇಲ್ಲಾಂದರೆ ನಾನು ತಲೆ ಕೊಟ್ಟಿದ್ರೆ ನಾನು ಹೋಗ್ತಿರೋ ಸ್ಪೀಡ್ಗೆ ಎಲ್ಲ ಮಕ್ಕಳೆಲ್ಲ ಹೇಳಿದ್ರು, ಸಿಕ್ಕಾಪಟ್ಟೆ ಸ್ಪೀಡ್ ಹೊಡಿತಾನೆ. ಆ ಸ್ಪೀಡ್ ಹೊಡೆಯೋ ಇದಕ್ಕೆ ಅವನು 3-4 ಪಲ್ಟಿ ಹೊಡೆದು ಬಿದ್ದಿದ್ದಾನೆ ನೆಲದ ಮೇಲೆ. ಅಷ್ಟು ಇದಾಗಿ ಬಿದ್ದಿದ್ದಾನೆ. ಆ ಒಂದು ಇದಕ್ಕೆ ಅವ್ನ ತಲೆ ಏನಾದರೂ ಕೊಟ್ಟಿದ್ರೆ ಅವ್ನ ತಲೆನೇ ಉಳಿತಿರ್ಲಿಲ್ಲ ಅವತ್ತು. ಸೊ ಹಾಗಾಗಿ ಪೆರಿಯವನ ಅವನ ಜೊತೆ ಎತ್ಕೊಂಡು ಕೈ ಕೊಡು ವಿಷ್ಣು, ಕೈ ಕೊಡು ಕೈಗೆ ಸಪೋರ್ಟ್ ಕೊಡು, ತಲೆ ಕೆಳಗಡೆ ಇಡಬೇಡ ಅಂತ ಹೇಳಿದ್ರಮ್ಮ. ಹಾಗಾಗಿ ನನಗೆ ಕೈಗೆ ಮಾತ್ರ ಈ ಥರ ಆಗಿದೆ, ನಂಗೆ ತಲೆಗೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ದೆ. ಆಮೇಲೆ ಅವನದೇನು ಅನಸ್ಥಿಸಿಯಾ ಕೊಟ್ಟಿದ್ರಮ್ಮ. ಹೇಳ್ದಮ್ಮ, ಅನಸ್ಥಿಸಿಯಾ ಕೊಟ್ಟಿದ್ರಲ್ಲ, ಅವಾಗ ಡಾಕ್ಟ್ರಸ್ ಏನೂ ಮಾಡಿಲ್ಲ ಅಮ್ಮ, ಸುಮ್ಮನೆ ಅನಸ್ಥಿಸಿಯಾ ಇಂಜೆಕ್ಷನ್ ಕೊಟ್ಟರು ಅಷ್ಟೇ. ನನಗೆ ಅನಸ್ಥಿಸಿಯಾ ನಾನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ. ಅವಾಗ ಮಹಾಪೆರಿಯವ ಬಂದು ವಿಷ್ಣು ನೋಡು, ನಿನ್ನ ನೋಡೋಕ್ಕೆ ಬಾಲಪೆರಿಯವ ಯಾರನ್ನ ಕಳಿಸಿದ್ದಾರೆ ನೋಡು, ನಿನ್ನ ನೋಡೋಕ್ಕೆ ಯಾರೋ ಬಂದಿದ್ದಾರೆ, ಬಾಲಪೆರಿಯವ ಯಾರನ್ನೋ ನಿನ್ನ ಕಳಿಸ್ಕೊಟ್ಟಿದ್ದಾರೆ ನಿನ್ನ ನೋಡೋಕ್ಕೆ ಅಂತ ಹೇಳಿದ್ರು. ನಾನು ಅವಾಗ ಅಮ್ಮಂಪ್ರಲ್ಲೇ ಕಣ್ಣು ಬಿಟ್ಟು ನೋಡಿದ್ರೆ ಆ ಪೆರಿಯವ ಜೊತೆ ಈಶ್ವರ ಇದ್ದಮ್ಮ. ಪೆರಿಯವ ಹೇಳಿದ್ರು, ನೋಡಿ ಇವನೇ ಚಂದ್ರಮೌಳೀಶ್ವರ ನಿನ್ನ ನೋಡೋಕೆ ಬಂದಿದ್ದಾನೆ ಅಂತ ಹೇಳಿದ್ರಮ್ಮ ಅಂತ ಹೇಳ್ದ. ಚಂದ್ರಮೌಳೀಶ್ವರ ಬಂದಿದ್ದಮ್ಮ. ಅವನು ಎಷ್ಟು ತೇಜಸ್ಸು ಹೆಂಗಿದ್ದ ಅಂದರೆ, ಅವನ ತ್ರಿಶೂಲ 1 ಕೋಟಿ ಡೈಮಂಡ್ಸ್ ಹಾಕಬೇಕು ಅಂದರೆ ಅಷ್ಟು ಹೊಳಿತಿತ್ತು ಅವನ ಕೈಲಿರೋ ತ್ರಿಶೂಲ. ಆ ಥರ ಬಂದಿದ್ದಮ್ಮ ಅವನು. ಈ ಡಾಕ್ಟರ್ಸ್ ಎಲ್ಲ ಏನೂ ಮಾಡಿಲ್ಲಮ್ಮ, ಸುಮ್ಮನೆ ಅನಸ್ಥಿಸಿಯಾ ಕೊಟ್ಟರು ಅಷ್ಟೇ. ಅವನೇ ಕೈ ಹಿಡ್ಕೊಂಡು ನನ್ನ ಹಿಂಗೆ ಹಾಕಿ ಕೈನ ಟ್ವಿಸ್ಟ್ ಮಾಡಿ ನನ್ನ ಬೋನ್ನ ಮತ್ತೆ ರಿಲೊಕೇಟ್ ಮಾಡ್ದ. ಏನು ಹೆದರಬೇಡ ವಿಷ್ಣು, ನೀನು ಹಿಂದಿನ ಜನ್ಮದಲ್ಲೂ ನೀನು ಧರ್ಮದಿಂದ ನಡ್ಕೊಂಬಂದಿದ್ಯಾ, ಈ ಜನ್ಮದಲ್ಲೂ ನೀನು ಧರ್ಮದಿಂದನೇ ನಡಿಬೇಕು, ನೀನೇನು ಹೆದರಬೇಡ, ಅಮ್ಮನಿಗೆ ಹೇಳು ಏನು ಹೆದರಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟ ಅಮ್ಮ ಅಂತ ಹೇಳ್ದ. ಸೊ ನಮಗದೊಂದು ಧೈರ್ಯ ಬಂತು. ಬಿಡು, ದೇವರಿದ್ದಾರೆ, ಗುರುಗಳಿದ್ದಾರೆ ನಮ್ಮ ಜೊತೆ, ಏನಿದ್ರು ಕಾಪಾಡೋಕೆ ಅವರಿದ್ದಾರಲ್ಲ ಅಂತ ಹೇಳ್ಕೊಂಡು ಸರಿ ಅಂತ 21 ಡೇಸ್ ಅವನಿಗೆ ಏನಾಯಿತು POP ಹಾಕಿ ಇದನ್ನು ಮಾಡಿದರು. ಸೊ ಅದೆಲ್ಲ ಆಯಿತು. 21 ಡೇಸ್ ಆದಮೇಲೆ ತೆಗೆದೆಲ್ಲ ಆದಮೇಲೆ ಸ್ನಾನ ಎಲ್ಲ ಆದಮೇಲೆ ಆವಾಗ ಮತ್ತೆ ಒಂದಿನ ಚಂದ್ರಮೌಳೀಶ್ವರ ಮತ್ತೆ ಬಂದಿದ್ದಾನೆ. ವಿಷ್ಣು ಕೈ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದ್ದಾನೆ ನೋಡು ಚಂದ್ರಮೌಳೀಶ್ವರ ಅಂತ ಹೇಳಿದ್ರಂತೆ ಗುರುಗಳು ಕರ್ಕೊಂಬಂದಿದ್ರಂತೆ. ಸೊ ಕೈಯೆಲ್ಲ ನೋಡಿ ಸರಿ ಹೋಗುತ್ತೆ, ಏನು ಹೆದರೋದು ಬೇಡ, ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಹೋದ್ನಂತೆ ಚಂದ್ರಮೌಳೀಶ್ವರ ಅವತ್ತು. ಸೊ ಇದೊಂದು ವಿಷಯ. ಇದಾದ್ಮೇಲೆ ಏನಾಯ್ತು, ಒಂದು ಸ್ನಾನ ಎಲ್ಲ ಆದಮೇಲೆ ಫಸ್ಟ್ ಡೇ ಸಂಧ್ಯಾ ವಂದನೆಗೆ ಕೂತ್ಕೊಂಡಾಗ ಪೆರಿಯವ ಜಪ ಕೊಟ್ಟಿದ್ರು, ಜಪ ಮಾಡ್ತಾ ಇದ್ನಂತೇನು. ಪೆರಿಯವ ಏನೋ ಒಂದು ಕೈಂಡ್ ಆಫ್ ಜೆಲ್ ಟೈಪ್ ಔಷಧಿ ತಗೊಂಬಂದು ಅವ್ನ ಕೈಗೆಲ್ಲ ಹಚ್ಚಿಬಿಟ್ಟು, ನಾನೇ ಸ್ನಾನ ಮಾಡಿಸಿದ್ದೆ, ನನಗೆ ನೀಟಾಗಿ ಕೈಯೆಲ್ಲ ಸ್ನಾನ ಮಾಡಿಸಿದ್ದೆ. ಸೊ ಅದೆಲ್ಲ ಜೆಲ್ ಟೈಪ್ ಎಲ್ಲ ಹಚ್ಚಿಕೊಟ್ಟು ಹೋಗಿದ್ದಾರೆ. ಸೊ ಇವನು ಇವನು ಜಪ ಮಾಡೋದಾದ್ಮೇಲೆ,
ಅಮ್ಮ ಬೇಗ ಬಾ ಇಲ್ಲಿ ನೋಡ್ಬಾ ನನ್ನ ಕೈ ಮುಟ್ಟು ಅಂತ ಹೇಳ್ದೆ. ನಾನು ಮುಟ್ಟು ನೋಡಿದೆ, ಒಂಥರ ಜೆಲ್ ಥರ ಎಲ್ಲ ಅಂಟಂಟಾಗಿದೆ. ನಾನು ಹೇಳ್ದೆ, ವಿಷ್ಣು ಈಗ ತಾನೇ ಸ್ನಾನ ಮಾಡಿಸ್ನಲ್ಲ, ಇದು ಎಂತ ಹಿಂಗಾಗಿದೆಯಲ್ಲ ಕೈಯೆಲ್ಲ ಮತ್ತೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮ ಪೆರಿಯವ ಬಂದು ಕೈಗೆ ಜೆಲ್ಲೆಲ್ಲ ಹಚ್ಕೊಟ್ಟು ಔಷಧಿ ಅಂತೆ, ಅದು ಔಷಧಿ ಎಲ್ಲ ಹಚ್ಕೊಟ್ಟು ಹೋಗಿದ್ದಾರೆ, ನನ್ನ ಕೈ ನೋವು ಗುಣ ಆಗಲಿ. ಅದು ಇನ್ನೂ ಸ್ಟ್ರೆಚ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಿಂಗೆ ಇಟ್ಕೊಳ್ತಿದ್ದ ಕೈನ. ಸೊ ತುಂಬ ಟೈಮ್ ಹಿಡಿಯುತ್ತೆ, ಇನ್ನೊಂದು 15-20 ದಿನ ಹಿಡಿಯುತ್ತೆ. ಸೊ ಅಂತ ಹೇಳಿ ಆ ಜೆಲ್ಲೆಲ್ಲ ಹಚ್ಕೊಟ್ಟು ನನ್ನ ಕೈಯೆಲ್ಲ ತಿಕ್ಕೊಟ್ಟು ಹೋಗಿದ್ದಾರಮ್ಮ ಪೆರಿಯವ ಅಂತ ಹೇಳಿದೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್. ಇಲ್ಲಿಗೆ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮುಂದೆ ಏನೇನು ನಡೀತು, ಆ ಸೈಕಲಿಂದ ಹೆಂಗೆ ಬಿದ್ದ, ಯಾಕೆ ಬಿದ್ದ ವಿಷ್ಣು, ಸೊ ಅದ್ರ ಬಗ್ಗೆ ಪೆರಿಯವ ಏನು ಹೇಳಿದ್ರು, ಅದೆಲ್ಲ ಆದಮೇಲೆ ಮತ್ತೆ ಒಬ್ಬರು ಸಂಹಾರ ಮಾಡಿಸಿದ್ರು ಪೆರಿಯವ, ಗಣಪತಿ ಮತ್ತು ಚಂದ್ರಮೌಳೀಶ್ವರ, ಪ್ರತ್ಯಂಗಿರ ದೇವಿ ಮತ್ತೆ ಬಂದು ವಿಷ್ಣು ಕೈಲಿ ಇನ್ನೊಬ್ಬ ನಮ್ಮ ಶತ್ರುವಿನ ಒಂದು ಜೊತೆಯಲ್ಲೇ ಇದ್ದಂಥ ಅವನ್ನ ಹೇಗೆ ಮತ್ತೆ ಸಂಹಾರ ಮಾಡಿಸಿದ್ರು ಅಂತ ಹೇಗೆ ಮಾಡಿಸಿದ್ರು ಅನ್ನೋ ವಿಷಯಗಳನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್, ವಿಲ್ ಕಮ್ ಅಪ್ ಸೂನ್. ಸೊ ದಿಸ್ ಟೈಮ್ ದೇ ವೋಂಟ್ ಬಿ ಮಚ್ ಗ್ಯಾಪ್. ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಅಟ್ಲೀಸ್ಟ್ once in 15 days. Okay, so please follow our videos, subscribe to our channel, share it with your friends, and especially ಮಠದಲ್ಲಿ ಕಂಚಿ ಮಠದ ಫಾಲೋವರ್ಸ್ ಯಾರು ಇದ್ದಾರೋ, ಮಠದಲ್ಲಿ ಯಾರ್ಯಾರು ನಮ್ಮ ಮಠ ಫಾಲೋ ಮಾಡ್ತಾರೋ, ಅಥವಾ ಯಾರು ಶಂಕರಾಚಾರ್ಯರ ಒಂದು ಶಂಕರಾಚಾರ್ಯರನ್ನ ಯಾರು ಫಾಲೋ ಮಾಡ್ತಾರೋ, ಸೊ ಆಧ್ಯಾತ್ಮಿಕವಾಗಿ ಯಾರಿಗೆ ಒಲವು ಇದೆಯೋ ಅವ್ರಿಗೆಲ್ಲ ಈ ನಮ್ಮ ವಿಡಿಯೋನ ಶೇರ್ ಮಾಡಿ. ನಾನು ತುಂಬ ಜನ ಕೇಳಿದ್ದಾರೆ ತೆಲುಗಲ್ಲಿ ಮಾಡಿ, ತಮಿಳಲ್ಲಿ ಮಾಡಿ ಅಂತ. ಅದು ಲಾಸ್ಟ್ ಟೈಮು ಹೇಳಿದ್ದೆ. ನಾನು ಅಟ್ಲೀಸ್ಟ್ ಈ ವೀಕಲ್ಲಿ ಇನ್ನೊಂದು ತೆಲುಗು ವರ್ಷನ್ ಒಂದು ರಿಲೀಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀವಿ. ಸೊ ಪೆರಿಯವ ಪರ್ಮಿಷನ್ ಕೊಟ್ಟ ತಕ್ಷಣ ನಾನು ತೆಲುಗು ವರ್ಷನ್ನು ನಾನು ರಿಲೀಸ್ ಮಾಡ್ತೀವಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಏನೇ ಇದ್ರೂ ನಿಮ್ಮ ಕಮೆಂಟ್ನ ನನ್ನ ವೀಡಿಯೋಸ್ ಮೇಲೆ ಕಮೆಂಟ್ ಮಾಡಿ. ಆರ್ ಐ ಹ್ಯಾವ್ ಶೇರ್ಡ್ ಒನ್ ಇಮೇಲ್ ID ಆಲ್ಸೋ ಇನ್ ಒನ್ ಆಫ್ ದೋಸ್ ವೀಡಿಯೋಸ್. ಸೊ ನಂಗೆ ಮೇಲ್ ಬರೆಯೋಂಗಿರೋ ಮೇಲ್ ಬರೀರಿ, ಯಾಕಂದರೆ ತುಂಬ ಜನ ಮೇಲ್ಸ್ ಕಳಿಸ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಅದು ಎಲ್ಲರೂ ನೋಡ್ತಾರೆ ಅಂದ್ಬಿಟ್ಟು ನಾನು ಮೇಲ್ ಕಳಿಸ್ತಾರೆ. ಸುಮಾರು ಜನಕ್ಕೆ ನಮ್ಗೆ ಈ ಥರ ಸಮಸ್ಯೆ ಇದೆ, ಏನು ಮಾಡೋದು ಅಂತ ಹೇಳಿದಾಗ ಪೆರಿಯವ್ನ ಹತ್ರ ಕೇಳ್ತೀವಿ ನಾವು. ನಮ್ದು ಏನು ಸೊಲ್ಯೂಷನ್ಸ್ ನಾವೇನು ಕೊಡಿಯೋ ಆ ಸ್ಟೇಜಲ್ಲಿಲ್ಲ. ಪೆರಿಯವ್ನ ಕೇಳಿದಾಗ ಪೆರಿಯವ ಯೂಶ್ವಲಿ ಅವ್ರು ಕೇಳೋದೇನು ಅಂದರೆ, ಈ ಥರ ಸಮಸ್ಯೆ ಇದೆ, ಅಸ್ಟ್ರಾಲಜರ್ ಯಾರಿದ್ದಾರೆ ಬಾಪಟ್ರು ಅಂತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ ನಾವು ಅನ್ನೋದು ಒಂದು ಇದರಿಂದ ಕೇಳ್ತಾರೆ. ಕೆಲವೊಬ್ರಿಗೆ ಪೆರಿಯವ ಹೇಳ್ತಾರೆ, ಇಲ್ಲ ಫಸ್ಟ್ ಅವ್ರಿಗೆ ಹೋಗಿ ಬಾಲಪೆರಿಯವ ದರ್ಶನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಅದೇ ಥರ ಹೇಳಿದ್ದೀವಿ. ಅವ್ರು ಹೋಗಿ ಪೆರಿಯವ ಹೇಳಿದ್ದಾರೆ ಅಂಥೇಳಿ ಕಂಚಿಗೆ ಹೋಗಿ ಬಾಲಪೆರಿಯವ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ದರ್ಶನ ಮಾಡ್ಕೊಂಡು ಬಂದ ಮೇಲೆ ಬಾಪಟ್ರ ಹತ್ರ ಹೋಗಿ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ. ಸೊ ಅವ್ರು ಹೋಗಿದ್ದಾರೆ. ಸೊ ಅವರ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಇತ್ತು ಅದು ಪರಿಹಾರ ಸಿಗ್ತಾ ಇದೆ. ಅದು ಮಹಾಪೆರಿಯವ ಅನುಗ್ರಹದಿಂದನೇ ಇದಾಗ್ತಿರೋದು. ಸೊ ನಾವು ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಅದನ್ನು ನಿಮ್ಮ ಕಮೆಂಟ್ಸಲ್ಲಿ ಹಾಕಿ, ಅವ್ರಿಗೆ ಕ್ಯಾನ್ ಸೆಂಡ್ ಮಿ ಅ ಮೇಲ್. ಇಲ್ದಿದ್ರೆ ಎನಿಥಿಂಗ್ ಯು ವಾಂಟ್ ಅಸ್ ಟು ಇಂಪ್ರೊವೈಸ್ ರಿಗಾರ್ಡಿಂಗ್ ದ ಕ್ವಾಲಿಟಿ ಆರ್ ವಿಡಿಯೋ ಆರ್ ಆಡಿಯೋ ಆರ್ ಎನಿಥಿಂಗ್ ಆಫ್ ದಟ್ ಸಾರ್ಟ್, ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಸಪೋರ್ಟ್ ಮಾಡಿ ನಮಗೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ಓಂ ಶ್ರೀ ಮಹಾಪೆರಿವಾ ಶರಣಂ. ಓಂ ಶ್ರೀ ಮಹಾಪೆರಿವಾ ಶರಣಂ. ಓಂ ಶ್ರೀ ಮಹಾಪೆರಿವಾ ಶರಣಂ.